ಒಂದು ವಿಷಯ ಕಳಿಸ್ತಾರೆ ನಂಗೆ ಪ್ರತಿ ಸಲ, ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ. ನಾನು ಈ ವಿಷಯ ಯಾಕೆ ಅಂತ ಇದುವರೆಗೂ ಕೇಳಿಲ್ಲ ಅವ್ರನ್ನ. ಅದು ನನ್ನ ಪರೀಕ್ಷೆ ಅಂತ ಹೇಳಿದ್ನಲ್ಲ, ಆ ವಿಷಯನೇ ಹಂಗಿರುತ್ತೆ ಅವ್ರು ಕೊಟ್ಟಿರೋದವ್ರು. ಆಗಲೇ ಹೇಳಿದ್ರಲ್ಲ, ಓದ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓದ್ಬೇಕು ಅದನ್ನು. ವಿಷಯ ಏನು ಅಂತಂದರೆ, ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ. ಅದು ಏನು ಮಾತಾಡಬೇಕು ಅಂತ ಗೊತ್ತಾಗ್ರೆ ಒಂದು 5 ನಿಮಿಷ ಬೇಕು. ನಾನು ಅಂದ್ಕೊಂಡೆ, ಇದೇನು ವಿಷಯ ಇದು, ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ. ಸ್ವಲ್ಪ ಪದ ಪಲ್ಲಾಟ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಬದುಕೆಂಬ ಮೆರವಣಿಗೆ ಅದು ಇರುವನ್ನು ಮರೆಸ್ತದೆ ಅಂತ. ಭಾಳ ಚೆನ್ನಾಗಿದೆ ಇದು. ಬದುಕು ಅನ್ನುವಂಥ ಒಂದು ದೊಡ್ಡ ಮೆರವಣಿಗೆ ಇದೆಯಲ್ಲ, ಈ ಮೆರವಣಿಗೆ ಗದ್ದಲದಲ್ಲಿ ಸೇರಿಕೊಂಡಾಗ ನಮಗೆ ಇರುವನ್ನೇ ಮರೆಸ್ಬಿಡ್ತದೆ ಅಂತ. ಇರು ಅಂದರೆ ಏನು, ಅದು ಮುಖ್ಯ ವಿಷಯ ಇದು. ಇರು ಅಂದರೆ ಏನು ಅಂತ ನೋಡಿದರೆ, ಇರು ಅಂದರೆ ಅಸ್ತಿತ್ವ. ನಾನು ಯಾರು, ನಿಜವಾಗ್ಲೂ ನಾನು ಯಾರು, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಇದು ಬಹಳ ತಮಾಷೆ ಪ್ರಶ್ನೆ ಇದು. ನಾನು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಹೆಸರು ಗೊತ್ತು ನನಗೆ, ಅದು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಇದು ಒಂದು ತಮಾಷೆ ಪ್ರಸಂಗ ಹೇಳಬೇಕು. ನಾನು ಅಮೇರಿಕೆಯಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಾಗ ನಾನು ಯಾರು ಅನ್ನೋ ಬಗ್ಗೆ ಶಂಕರಾಚಾರ್ಯ ಹೇಳಿದ್ರು. ಕೋಹಂ ಕುತ ಆಯಾತಃ, ನಾನು ಯಾರು, ಯಾಕೆ ಬಂದಿದ್ದೇನೆ ಇಲ್ಲಿ ಅಂತ ಪ್ರಶ್ನೆ ಕೇಳ್ಕೊಂಡ್ರು ಅಂತ. ಆ ಹುಡುಗರು ನಕ್ಬಿಟ್ರು, ನಾವು ಯಾರು ಅಂತ ನಮಗೆ ಗೊತ್ತಿಲ್ವಾ ಅಂತ. ಆ ಹುಡುಗರವರು ಮುಂದೆ ಕೂತಂತ ಹುಡುಗಿನ ಕರೆದೆ, ಮೇಲೆ ಬಾ ಇಲ್ಲಿ ಅಂತ ಬಂದು. ವಾಟ್ಸ್ ಯುವರ್ ನೇಮ್ ಅಂದೆ. ಲಿಝಿ ಅಂದ. ಎಲಿಜಬೆತ್ಗೆ ಲಿಝಿ ಅಂತ ಕರ್ಕೋತಾರೆ. ಐ ಆಮ್ ಲಿಝಿ ಅಂದ. ನಾಳೆ ಐ ಡಿಂಟ್ ಆಸ್ಕ್ ಯುವರ್ ನೇಮ್, ಹೂ ಆರ್ ಯು ಅಂತ ಕೇಳಿದೆ. ಮೀ ಐ ಆಮ್ ಎ ಫೈನಲ್ ಇಯರ್ MBA ಸ್ಟೂಡೆಂಟ್ ಅಂದ್ಲು. ಐ ಡಿಂಟ್ ಆಸ್ಕ್ ವಾಟ್ ಆರ್ ಯು ಸ್ಟಡಿ, ಬಟ್ ಹೂ ಆರ್ ಯು? ಶಿ ಸೆಡ್, ಐ ಡೋಂಟ್ ನೋ. ಐ ಆಮ್ ಡಾಟರ್ ಆಫ್ ಸೋ ಆ್ಯಂಡ್ ಸೋ ಅಂದ್ಲು. ಐ ಡಿಂಟ್ ಆಸ್ಕ್ ಹೂ ಇಸ್ ಯುವರ್ ಫಾದರ್, ಬಟ್ ಹೂ ಆರ್ ಯು? ತಲೆ ಕೆಟ್ಟು ಹೋಗಿರ್ಬೇಕಲ್ಲ ಆಕೆಗೆ. ಯಾವ ಕೋರ್ಸ್ ಬೇಕಾಗಿಲ್ಲ, ನಿನ್ನ ಹೆಸರು ಬೇಕಾಗಿಲ್ಲ, ನೀನು ಯಾರು ಏನು ಹೇಳ್ತಾಳೆ ತಲೆ ಕೆಟ್ಟು. ಆಕೆ ತಲೆ ಕೆಟ್ಟು ಹೋಯ್ತಾಗಿ. ನಾನು ಯಾರ ತಂಗಿ ಅಂತ ಕೇಳಲ್ಲ, ನಿನ್ನ ಯಾರು ಅಮ್ಮ ಅಂತ ಕೇಳಲ್ಲ, ಮಗಳು ಅಂತ ಕೇಳಲ್ಲ, ನಿಮ್ಮ ಪಕ್ಕದ ಮನೆಯವರು ಯಾರು ಅಂತ ಕೇಳಲ್ಲ, ನೀನು ಯಾರು ಕೇಳ್ತಾ ಹೋದೆ. ಕೊನೆಗೆ ಆಕೆ ಒಂದು ಥಿಯರಿ ಬಂದುಬಿಟ್ಲು. ಐ ಡೋಂಟ್ ನೋ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್, ಐ ಆಮ್ ದಿಸ್ ಬಾಡಿ, ನಾನು ಈ ದೇಹ ಅಂತ ಹೇಳಿದ್ಲು. ಫಸ್ಟ್ ಕ್ಲಾಸ್ ಆಯ್ತು ನನಗೆ. ಭಾಳ ಚೆನ್ನಾಗಿ ಹೇಳಿದೆಮ್ಮ, ಇದು ನಾನು ದೇಹ, ಕರೆಕ್ಟ್. ನೀನು ಕೈ ಚಾಚು ಅಂದೆ. ಕೈ ಚಾಚಿದ್ಲು. ವಾಟ್ ಈಸ್ ದಿಸ್ ಅಂತ ಕೇಳಿದೆ. ಮೈ ಹ್ಯಾಂಡ್ ಅಂದ್ಲು. ಕೇರ್ಫುಲ್ಲಾಗಿ ಹೇಳಬೇಕು ನೀನು. ಇದು ನನ್ನ ಕೈ ಅಂದ್ಲು. ಇದು ನನ್ನ ಕಾಲು, ಇದು ನನ್ನ ಕಣ್ಣು, ನನ್ನ ತಲೆ, ಮೂಗು ಅಲ್ಲ. ವಿಚಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ನನ್ನ ಪೆನ್ನು ಅಂತ ಹೇಳಿದರೆ ನಾನು ಬೇರೆ, ಪೆನ್ ಬೇರೆ. ಹೌದಾನೆ? ನಾನೇ ಪೆನ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನೇ ಪೆನ್ ಆಗಿದ್ದರೆ ಮಾತನ್ನು ಹೇಳ್ತಿರ್ಲಿಲ್ಲ. ಇದು ನನ್ನ ಪೆನ್ನು ಅಂದರೆ ನಾನು ಬೇರೆ, ಪೆನ್ ಬೇರೆ. ಈಗ ಇದು ನನ್ನ ಕೈ ಅನ್ನೋದಾದರೆ ಯಾರದು ಹೇಳ್ತಿರೋದು? ನೀನು ಬೇರೆ, ಇನ್ನು ಕೈ ಬೇರೆ. ಮೈ ಲೆಗ್ಸ್, ಮೈ ಹೆಡ್, ಮೈ ಐಸ್, ಮೈ ನೋಸ್ ಅಂತ ಹೇಳಬೇಕಾದ್ರೆ ಅವೆಲ್ಲ ಬೇರೆ. ನಂದು ಅಂತ ಹೇಳೋರು ಯಾರು? ಈಗ ನೀನು ಹೇಳಿದೆಲ್ಲ, ದಿಸ್ ಈಸ್ ಮೈ ಬಾಡಿ ಅಂದೆಲ್ಲ. ಮೈ ಆ್ಯಂಡ್ ಬಾಡಿ ಅಂದರೆ ಬಾಡಿ ಬೇರೆ, ನೀನು ಬೇರೆ. ವಿಚಿತ್ರ ಅನ್ಸಲ್ವಾ ಇದು ಹೇಳಿದಾಗ? ದಿಸ್ ಈಸ್ ಮೈ ಬಾಡಿ ಅಂದರೆ ಇಸ್ ಮೈ ಪೆನ್ ಅಂದ ಹಾಗೆ. ಪೆನ್ ಬೇರೆ, ನಾನು ಬೇರೆ. ದಿಸ್ ಈಸ್ ಮೈ ಬಾಡಿ ಅಂದರೆ ನೀನು ಬೇರೆ, ಬಾಡಿ ಬೇರೆ. ನೀನು ಯಾರು? ಟೆರಿಬ್ಲಿ ಕನ್ಫ್ಯೂಸಿಂಗ್ ಅನ್ಲಕ್ಕೆ. ನಿನಗಲ್ಲ, ಶತಮಾನಗಳಿಂದ ನನಗೆ ಕನ್ಫ್ಯೂಷನ್ ಆಗಿದೆ, ನಾ ಯಾರು ಅಂತ ಗೊತ್ತಿಲ್ಲ. ಈ ಪ್ರಶ್ನೆ ಬಹಳ ಕಾಡಿದಂಥ ಪ್ರಶ್ನೆ ಎಲ್ಲರಿಗೂ. ನಾನು ಯಾರು, ನಿಜವಾಗ್ಲೂ ಯಾರು? ನನಗೊಂದು ಹೆಸರು ಗುರುರಾಜ ಅಂತ ಇಟ್ಟಿದ್ದಾರೆ. ನಾನು ಇಟ್ಕೊಂಡದ್ದಲ್ಲ, ಅದು ನಮ್ಮಪ್ಪ ಇಟ್ಟದ್ದು. ಅದೊಂದು ಲೇಬಲ್ ಅಂಟಿಸ್ಬಿಟ್ಟಿದ್ದಾರೆ ನನಗೆ, ಗುರುರಾಜ ಅಂತ. ನನ್ನ ಮಕ್ಕಳು ನನಗೆ ಅಪ್ಪ ಅಂತಾರೆ. ಇದು ಲೇಬಲ್ ನನ್ನ ಮಕ್ಕಳು ಹಾಕಿದ್ದು ನನಗೆ. ನಾನು ಹೆಂಡ್ತಿ ನನ್ನ ಗಂಡ ಅಂತಾಳೆ, ಆಕೆ ಹಾಕಿದ ಲೇಬಲ್ ನನಗದು. ಇವೆಲ್ಲ ಲೇಬಲ್ ಅಂಟಿಸ್ಕೊಂಡು ಬದುಕಿದ್ದೀನಿ ನಾನು ಅಂತ. ನಾನು ಯಾವುದು ನಿಜವಾಗ್ಲೂ ಯಾವುದು? ಲೇಬಲ್ ಎಲ್ಲ ತೆಗೆದು ಹಾಕಿದರೆ ಏನು ನಾನು ಅಲ್ವಾ? ಎಂಥ ತಮಾಷೆ ಅಲ್ವಾ ಇದು? ನಾನು ಯಾರು ಅಂತ ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತು, ಸಾಕ್ರೆಟಿಸ್ ಬಗ್ಗೆ ಗೊತ್ತು. ಮಹಾನ್ ದಾರ್ಶನಿಕ, ವಿಕ್ಷಿಪ್ತ ಮನುಷ್ಯ. ಒಂದ್ಸಲ ಅವ್ನು ನೋಡೋದಕ್ಕೆ ಅಥೆನ್ಸಿಗೆ ಯಾರೋ ಬಂದ್ರಂತೆ. ದೂರದಿಂದ ಬಂದಿದ್ದಾರೆ, ನದಿ ದಾಟಿ ಬೆಟ್ಟ ದಾಟ್ಕೊಂಡು ಕಷ್ಟಮಟ್ಟ 15 ದಿವಸ ಪ್ರವಾಸ ಮಾಡಿ ಬಂದರು. ಎಲ್ಲಿರ್ತಾನೆ ಸಾಕ್ರೆಟಿಸ್? ಆ ಮನೆಯಲ್ಲಿ ಇರ್ತಾನೆ ಅಂತ ಯಾರು ಹೇಳಿದರು. ಆ ಮನೆಗೆ ಹೋದರು, ಬಾಗಿಲು ತಟ್ಟಿದ್ರು. ಸಾಕ್ರೆಟಿಸೇ ಬಾಗಿಲು ತೆಗೆದ. ಯಾರು ಬೇಕಾಗಿತ್ತು ಅಂತ ಕೇಳಿದ. ಅವ್ರು ಹೇಳಿದ್ರು, ಸಾಕ್ರೆಟಿಸ್ ಇದ್ದಾರ ಮನೇಲಿ ಅಂತ ಕೇಳಿದ್ರು. ಇಲ್ಲ ಅಂದ. ಇವನೇ ಸಾಕ್ರೆಟಿಸು.
ಅವನ ಜೊತೆಗೆ ಪ್ಲೇಟೋ ಇದ್ದಾನೆ ಜೊತೆಗೆ. ಸಾಕ್ರೆಟಿಸ್ ಇಲ್ವಾ? ಮತ್ತು ಈ ಮನೇಲಿ ಇರ್ತಾರೆ ಅಂತ ಹೇಳಿದರು. ನನಗೂ ಹೇಳ್ತಾರೆ ರೀ ಭಾಳ ಜನ ಇಲ್ಲೇ ಇದ್ದಾನೆ ಅಂತ, ನನಗೆ ಸಿಕ್ಕಿಲ್ಲ ಅವನು. ಮತ್ತು ಅವನು ಹೀಗಿದ್ದಾನಂತೆ, ಕುಳ್ಳಗಾಗಿದ್ದಾನಂತೆ, ದಪ್ಪ ಮೂಗಂತೆ, ಸ್ವಲ್ಪ ವಿಕಾರವಾಗಿದ್ದಾನೆ ಅಂತ ಹೇಳ್ತಾರೆ. ನನಗೂ ಹಾಗೆ ಹೇಳಿದ್ದಾರೆ ಸಾಕಷ್ಟು ಜನ. ನನಗೆ ಸಿಕ್ಕಿಲ್ಲ ಸಾಕ್ರೆಟಿಸಿನ, ಹುಡುಕ್ತಾ ಇದ್ದೀನಿ. ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವನು. ಅವ್ರಂದ್ರಂತೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿದ್ದೀರಿ, ಮತ್ತು ಯಾರ ಮನೆ ಅಂತ ತೋರಿಸ್ತಾರೆ ಅವ್ರ ಮನೆಯಲ್ಲೇ ಇದ್ದೀರಿ ನೀವು, ನಿಮಗೆ ಗೊತ್ತಿಲ್ವ ಸಾಕ್ರೆಟಿಸು? ಅವ್ನು ಹೇಳ್ತಾನೆ, ನಿಜವಾಗ್ಲೂ ಕೈ ಮುಗಿದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು, ನನಗೇನೂ ಸಾಕ್ರೆಟಿಸ್ ಸಿಕ್ಕಿಲ್ಲ. ಕೆಲವರು ಹೇಳ್ತಾರೆ ಭಾಳ ಬುದ್ಧಿವಂತ ಅಂತಾರೆ, ಇನ್ನು ಕೆಲವು ಅಂತಾರೆ ಭಾಳ ವಿಕ್ಷಿಪ್ತ ಸ್ವಭಾವ, ಹುಚ್ಚುಚ್ಚಾರ ಮಾತಾಡ್ತಾನೆ ಅಂತಾರೆ. ರಾಜರು ಹೇಳ್ತಾರೆ ಅವನು ದ್ರೋಹಿ ಅಂತ ಹೇಳ್ತಾರೆ. ಹುಡುಗರು ಹೇಳ್ತಾರೆ ಇವನು ಬದುಕೋದು ಕಷ್ಟ ಇವನ ಜೊತೆಗೆ ಅಂತಾರೆ. ಎಲ್ಲ ಹೇಳೋದನ್ನು ಕೇಳಿದ್ದೀನಿ, ನಾನು ಕೇಳಿದ್ದೀನಿ. ಅದು ನಿಜವಾದ ಸಾಕ್ರೆಟಿಸ್ ನನಗೆ ಸಿಕ್ಕೇ ಇಲ್ಲ ಇನ್ನು. ಹೌದಾ? ಮತ್ತು ಹೆಂಗೆ ಮಾಡೋದು? ನೀವು ಹೋಗಿ ಬನ್ನಿ, ನಾನು ಹುಡುಕ್ತಾ ಇರ್ತೀನಿ, ನೀವು ಹುಡುಕಿ ಸಿಕ್ಕರೆ ನನಗೆ ಹೇಳಿ ಅಂತ ಹೇಳಿ ಕಳಿಸ್ದ. ಆಮೇಲೆ ಪ್ಲೇಟೋ ಕೇಳ್ದ ಅವನಿಗೆ, ಅಲ್ಲಪ್ಪ ನೀವೇ ಸಾಕ್ರೆಟಿಸು, ನಿಮ್ಮನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಹುಡುಕಬೇಕು ಅಂತೀರಲ್ಲ ಹೇಗೆ ಅಂತ. ಅವ್ನು ಹೇಳಿದ, ನಿಜವಾಗ್ಲೂ ಹೇಳ್ತೀನಿ ಮಗು, ನಿನಗೂ ಹೇಳ್ತೀನಿ, ಸುಳ್ಳಲ್ಲ. ಪ್ಲೇಟೋ ಹೇಳ್ತಾನೆ, ನಾನು ನಿನಗೂ ಹೇಳ್ತಾ ಇದ್ದೀನಿ, ನನಗೆ ಸಾಕ್ರೆಟಿಸ್ ಸಿಕ್ಕಿಲ್ಲ. ನೀವು ನನ್ನ ಗುರುಗಳು ಅಂತೀರಿ, ಒಪ್ಕೋತೀನಿ ನಾನು. ನನ್ನ ಸ್ನೇಹಿತ ಅಂತ ಕೆಲವರು ಅಂತಾರೆ, ವೈರಿ ಅಂತ ಕೆಲವರು ಅಂತಾರೆ. ನಿಜವಾದ ಯಾರು? ಹೂ ದ ರಿಯಲ್ ಸಾಕ್ರೆಟಿಸ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಬಿ ಕೌಂಟೆಡ್? ಐ ಡೋಂಟ್ ನೋ ಹೂ ಇಸ್ ರಿಯಲ್ ಸಾಕ್ರೆಟಿಸ್. ಗೊತ್ತೇ ಇಲ್ಲ. ಇದು ಎಷ್ಟು ಅದ್ಭುತ ಪ್ರಶ್ನೆ ಇದು ಅಂದರೆ, ನಾನು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಈ ನಾನು ಹೆಸರು ನಾನಲ್ಲ, ಈ ದೇಹ ನಾನಲ್ಲ, ಜನ ಕರೆಯುವಂಥ ರೀತಿಯಲ್ಲಿ ನಾನಲ್ಲ, ನಾನೇನು ಅಂತ ನನಗೂ ಗೊತ್ತಿಲ್ಲ. ಹುಡುಕೋದು ಹೇಗೆ? ಹಾಗಾದರೆ ನನ್ನದು ನಾನು ಅನ್ನುವಂಥದ್ದು ಯಾವುದು? ಭಾಳ ಮಜಾ ಇದೆ ಪ್ರಶ್ನೆ ಇದು. ಇದು ಇರು, ನನ್ನ ಅಸ್ತಿತ್ವ ಇದು. ನನ್ನ ಅಸ್ತಿತ್ವ ನನ್ನ ಹೆಸರಲ್ಲ, ನನ್ನ ದೇಹ ಅಲ್ಲ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಯಾರೊಬ್ಬರು ದೊಡ್ಡವರು ಆಸ್ಪತ್ರೆಯಲ್ಲಿದ್ದಾರೆ, ಪೇಪರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಅಧ್ಯಕ್ಷರಿಗೆ ಅನಾರೋಗ್ಯವಾಗಿದೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ, ಅವರ ದೇಹ ಸ್ವಲ್ಪ ಆತಂಕಕಾರಿಯಾಗಿದೆ, ಆರೋಗ್ಯ ಅಲ್ಲ, ಅವರ ದೇಹಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ದೇಹ ಅಂತ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ರಾಷ್ಟ್ರಪತಿಗಳು ಆರೋಗ್ಯವಾಗಿಲ್ಲ, ದೇಹನಲ್ಲ ರಾಷ್ಟ್ರಪತಿಗಳು ಅಂತಾರೆ. ಅವಾಗ ಅಕಸ್ಮಾತ್ ಪ್ರಾಣ ಹೋದ ತಕ್ಷಣ ಮರುಕ್ಷಣ ಅರ್ಧ ಸೆಕೆಂಡ್ ಕೂಡ ತಡ ಇಲ್ಲ, ಏನು ಹೇಳ್ತಾರೆ ಗೊತ್ತಾ? ಅವರ ದೇಹವನ್ನು ಇಲ್ಲಿ ತರಲಾಗುವುದು. ರಾಷ್ಟ್ರಪತಿಗಳನ್ನ ಕರ್ಕೊಂಡ್ಬರ್ತೀವಿ ಅನ್ನೋಲ್ಲ, ರಾಷ್ಟ್ರಪತಿಗಳ ದೇಹವನ್ನು ತೊಗೊಂಡು ಬರ್ತೀವಿ ಅಂತಾರೆ. ರಾಷ್ಟ್ರಪತಿಗಳು ಎಲ್ಲಿ ಹೋದರು? ಅವ್ರು ಯಾರು? ಅವ್ರು ನಿಜವಾಗ್ಲೂ ಅವರ ದೇಹವನ್ನೇ ರಾಷ್ಟ್ರಪತಿ ಅಂದ್ಕೊಂಡಿದ್ವಿ ನಾವು, ಅವರಲ್ಲ ಈಗ. ಅಂದರೆ ಯಾರು ನಿಜವಾಗ್ಲೂ ಯಾರು ಅವರು? ಅಷ್ಟು ವಿಚಿತ್ರ ಅಲ್ವಾ ಇದು? ಇದುವರೆಗೂ ನಾನು 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 ಅಂತ ಬಿಡ್ಕೋತಾ ಇದ್ದೆ. ನಾನು ನನ್ನ ದೇಹ, ಹುಡುಗಿ ಹೇಳಿದ್ಲಲ್ಲ ಐ ಆಮ್ ದಿಸ್ ಬಾಡಿ ಅಂತ, ನಾನು ದೇಹ ಅಂತ ನಾನು ಅಂದ್ಕೊಂಡಿದ್ದೆ. ಇದಂದಲ್ಲ ಇದು. ನನ್ನ ದೇಹ ಅಂತ ಅನ್ನೋದಾದರೆ ನಾನು ಬೇರೆ, ದೇಹ ಬೇರೆ. ಮತ್ತು ಅಲ್ಲಿಗೆ ಸುತ್ತಾಡಿ ಅಲ್ಲಿಗೆ ಬಂದೀವಿ ನಾವು. ಹಾಗಾದ್ರೆ ನಾನು ಯಾರು? ನಾನು ಯಾರು ಅಂತ ಗೊತ್ತಾಗೋದಕ್ಕೆ ಇದನ್ನು ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ರು ರಮಣ ಮಹರ್ಷಿಗಳು, ತಿರುವಣ್ಣಾಮಲೈ ಸಂತರು. ಅವರು ನಾನು ಯಾರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನಾನು ಯಾರು ಈ ಪ್ರಶ್ನೆ ಕೇಳಿದ್ರಿಂದಾನೇ ಅವರು ರಮಣ ಮಹರ್ಷಿಗಳಾದರು. ಅವ್ರು ಹೇಳ್ತಾರೆ, ಪ್ರತಿ ಸಲ ಕೇಳ್ಕೊತ ಹೋಗ್ಬೇಕಂತೆ, ಈ ಕೈ ನಂದ ಅಲ್ಲ, ಕಣ್ಣಂದ ಅಲ್ಲ, ದೇಹ ನಂದ ಅಲ್ಲ, ನೇತಿ 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 ಇದಲ್ಲ, ನಂದಲ್ಲ 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 ಅನ್ಕೋತ ಹೋದಾಗ ಏನೋ ಒಂದು ಉಳಿತದೆ. ಕೊನೆಗೆ ಏನು ಉಳಿತದೋ ಅದು ನಿನ್ನ ಅರಿವಿನ ಸ್ವರೂಪ ಅಂತ ಹೇಳ್ತಾರೆ. ನಾನು ಭಾಳ ಕನ್ಫ್ಯೂಸ್ ಮಾಡಲ್ಲ, ನಿಮಗೆ ಸೊಲ್ಯೂಷನ್ ಹೇಳ್ಬಿಡ್ತೀನಿ ಅದು ಹೇಗೆ ಅಂತ. ಯಾರು ಅಂತ ನಮ್ಗೆ ಗೊತ್ತಿಲ್ಲದೆ ಹೋದಾಗ ಹಾಗಾದ್ರೆ ಬದುಕೋದು ಹೇಗೆ? ಒಂದು ತಮಾಷೆ ಹೇಳ್ತಾರೆ, ರಮಣ ಮಹರ್ಷಿಗಳು ಹೇಳ್ತಾರೆ, ಈ ಜಗತ್ತಿದೆಯಲ್ಲ, ಕಡ್ಡಿ ಕಾಣ್ತದಲ್ಲ ಜಗತ್ತು, ಅದ್ಭುತವಾದ ಜಗತ್ತು, ಮೆರುಗಿರುವಂಥ ಹೊಳಪಿನ ಜಗತ್ತಿದು. ಆ ಜಗತ್ತಿನ ಒಳಗೊಂದು ಏನೋ ಇದೆ ವಿಷಯ, ಅಷ್ಟು ಕಂಡು ಹಿಡ್ಕೊ. ಅದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ. ಡಿ ವಿ ಜಿ ಹೇಳಬೇಕಾದ್ರೆ ಅದನ್ನೇ, ಜಗದಿ ಜಗತ್ವವನು ಮಾಯಾ ವಿಚಿತ್ರವನು, ಒಗೆದಾಚೆ ಬಿಸುಡೆಲ್ಲ ಕರ್ಣವೇದ್ಯವನು, ಮಿಗುವುದೇಂ ರೂಪಾಖ್ಯ ಒಂದು ಇಲ್ಲದ ವಸ್ತು, ಹೊಗಿಸಾ ಕೆಡೆಗೆ ಮತಿಯ ಮಂಕುತಿಮ್ಮ. ಸ್ವಲ್ಪ ವಿಸ್ತ ಹೇಳಬೇಕಾದ್ರೆ, ಜಗದಿ ಜಗತ್ವವನು, ಈ ಜಗತ್ತಿದೆಯಲ್ಲ ಇದಕ್ಕೊಂದು ಜಗತ್ವ ಅಂತ ಒಂದಿದೆ, ಕಣ್ಣಿಗೆ ಕಾಣಿಸುತ್ತೆ. ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ಗೊತ್ತಾಗುತ್ತೆ ನನಗೆ, ಯಾವ ದೇಶ ಎಲ್ಲಿದೆ ಮ್ಯಾಪ್ ಗೊತ್ತಿದೆ, ವರ್ಲ್ಡ್ ಮ್ಯಾಪ್ ಅಟ್ಲಾಸ್ ಬೈಪಾಟ್ ಮಾಡ್ಕೊಂಡಿದ್ದೀನಿ, ಎಲ್ಲವೂ ಗೊತ್ತು ನನಗೆ. ಈ ಜಗತ್ತಿನಲ್ಲಿ ಆಗ್ತಿರುವಂಥ ಬೆರಗು ಕೂಡ ಕಾಣಿಸುತ್ತೆ ನನಗೆ. ಈ ಜಗತ್ತಿನ ಜಗತ್ವವನ್ನು ಸ್ವಲ್ಪ ದೂರ ಇಡು. ಮಾಯಾ ವಿಚಿತ್ರವನು, ಈ ಜಗತ್ತೊಂದು ದೊಡ್ಡ ಮಾಯಾ ವಿಚಿತ್ರ. ಇದು ಒಂದು ಕ್ಷಣಕ್ಕಿದ್ದಾಗ ಇನ್ನೊಂದು ಕ್ಷಣಕ್ಕೆ ಇರೋಲ್ಲ. ಏನು ಬದಲಾಗ್ತದೆ ಗೊತ್ತಾ? ನಿನ್ನೆ ದಿವಸ ಏನಾಯಿತು, ಇವತ್ತೇನಾಯಿತು, ನಾಳೆ ಏನಾಗುತ್ತೆ, ಪ್ರತಿ ದಿವಸ ಬದಲಾಗ್ತಿರುವಂಥ ಜಗತ್ತು. ಇದೊಂದು ದೊಡ್ಡ ಮಾಯ. ಇದು ಮಾಯ ಅಂದರೆ ಯಾವುದೂ ಸ್ಥಿರವಾಗಿ ಇಲ್ಲದೆ ಇರುವಂಥದ್ದು, ಬದಲಾಗುವಂಥದ್ದು. ಈ ತೆಗೆದು ಹಾಕಿಬಿಟ್ಟಿದ್ದನ್ನು ಭಾಳ ಚಂದ ಹೇಳ್ತಾರೆ ಅದನ್ನು.
ಒಗೆದ ಆಚೆ ಬಿಸುಟೆಲ್ಲ ಕರಣ ವೇದ್ಯವನು. ನಮ್ಮ ಕಣ್ಣು ಕಿವಿ ಪಂಚೇಂದ್ರಿಯಗಳಂತೇನಿದ್ದಾವೋ ಇವುಗಳು ಸಿಕ್ಕುವಂಥದ್ದು. ಕಣ್ಣಿಗೆ ಕಾಣಿಸುತ್ತೆ, ಕಿವಿಗೆ ಕೇಳಿಸುತ್ತೆ, ಮೂಗಿ ವಾಸನೆ ಬರುತ್ತೆ, ನಾಲಿಗೆಗೆ ರುಚಿ ಸಪ್ಪತ್ತೆ, ದೇಹಕ್ಕೆ ಸ್ಪರ್ಶ ಆಗುತ್ತೆ. ಇವೆಲ್ಲವನ್ನು ಬಿಟ್ಟುಬಿಡು. ಇವನ್ನೆಲ್ಲೂ ಬಿಟ್ಟು ಏನಾದರೂ ಉಳಿತದ ವಿಚಾರ ಮಾಡು. ಮಿಗುವುದೇನು, ಏನು ಉಳಿತದೆ? ಈ ಮಾತೊಂದು ಚಂದ ಇದೆ ಮಕ್ಕಳೇ, ಹುಡುಗರದವ್ರಿಗೆ ಹೇಳ್ಕೋಬೇಕು, ಭಾಳ ಆಸಕ್ತಿಯಿಂದ ಹೇಳಬೇಕಿದೆ. ರೂಪ ಆಖ್ಯೆ ಒಂದು ಇಲ್ಲದ ವಸ್ತು. ರೂಪ ಆಖ್ಯೆ ಅಂದರೆ ಹೆಸರು, ನಾಮ ಇಲ್ಲ, ರೂಪ ಇಲ್ಲ. ಈಗ ನಾನು ಕರ್ಜಿಗೆ ಅಂದ ತಕ್ಷಣ ಒಂದು ಕಣ್ಣು ಮುಂಚೆ ಚಿತ್ರ ಬರುತ್ತೆ, ನೋಡದೆ ಹೋದರೆ ಈಗ ನೋಡಿದವ್ರಿಗೆ ಮುಂಚೆ ಚಿತ್ರ ಬರುತ್ತೆ. ಹೀಗಿದ್ದಾನೆ ವ್ಯಕ್ತಿ. ನೆಕ್ಸ್ಟ್ ಟೈಮ್ ಬಂದಾಗ ಗೊತ್ತಾಯ್ತು ಬಿಡಿ, ಅವ್ರು ನೋಡಿದ್ದೇನೆ ಅವ್ರನ್ನ. ಯಾಕಂದರೆ ಒಂದು ರೂಪ ಇದೆ, ಒಂದು ಹೆಸರಿದೆ. ಅದಕ್ಕೆ ರೂಪ ಹೆಸರು ಎರಡೂ ಇದಾವಲ್ಲ, ಆದ್ದರಿಂದ ಒಂದು ಪಸ್ತಿ ಗುರುತಾಯ್ತು ನನಗೆ. ಅದು ಎರಡೂ ಇಲ್ಲದೆ ಹೋದರೆ, ನಾಮ ರೂಪ ಇಲ್ಲದೆ ಹೋದರೆ ಏನಾಗುತ್ತೆ? ಏನೋ ಒಂದು ವಸ್ತು ಉಳಿತದೆ. ಇದನ್ನು ಭಾಳ ಹೇಳ್ಕೊಡ್ಬೇಕು ನಾನು, ಭಾಳ ಚಂದ ಇದೆ ಇದು. ಇದೊಂದು ಟೇಬಲ್ ಇದೆ, ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಪೋಡಿಯಂ ಅಂತ ಕರಿತೇನೆ ನಾನು. ಅಲ್ಲೊಂದು ಟಿಪಾಯ್ ಇದೆ, ಅದಕ್ಕೆ ಟಿಪಾಯ್ ಅಂತ ಹೆಸರು ಕೊಡೋದು ಟಿಪಾಯ್ ಅಂತ ಆಯಿತು. ಮೊಟ್ಟ ಮೊದಲನೇ ಮನುಷ್ಯ ಟಿಪಾಯ್ ಕಂಡು ಹಿಡಿದವನು. ಅದಕ್ಕೇನಾದರೂ ಕುರ್ಚಿ ಅಂತ ಕರೆದಿದ್ರೆ ಅದು ಕುರ್ಚಿ ಆಗ್ತಿತ್ತು, ಇದು ಟೇಬಲ್ ಆಗ್ತಿತ್ತು, ಅಥವಾ ಇನ್ನೇನು ಆಗ್ತಿತ್ತು. ಅದು ಯಾವ ಹೆಸರು ಕೊಟ್ಟವಲ್ಲ ನಾವು ಅದಕ್ಕೆ, ಟಿಪಾಯ್ ಅಂದ ತಕ್ಷಣ ಕಣ್ಮುಂದೆ ಆ ಚಿತ್ರ ಬರುತ್ತೆ, ಪೋಡಿಯಂ ಅಂದ ತಕ್ಷಣ ಈ ಚಿತ್ರ ಕಣ್ಮುಂದೆ ಬರುತ್ತೆ. ಇದಕ್ಕೊಂದು ಹೆಸರು ಪೋಡಿಯಂ ಅಂತ, ಅದಕ್ಕೆ ಟಿಪಾಯ್ ಅಂತ ಒಂದು ಹೆಸರು. ಅದಕ್ಕೊಂದು ರೂಪ ಇದೆ, ಇದಕ್ಕೊಂದು ರೂಪ ಇದೆ. ಎರಡೂ ತೆಗೆದುಬಿಡಿ ನೋಡೋಣ. ನಾಮ ರೂಪ ಎರಡು ತೆಗೆದು ಉಳಿದೇನು? ಮರ ಒಂದೇ, ಮೂಲ ಮರ ಒಂದೇ ಅದು. ಆ ಮರವನ್ನು ಆ ರೀತಿ ಮಾಡಿದಾಗ ಟಿಪಾಯ್ ಕಾಣಿಸುತ್ತೆ, ಈ ರೀತಿ ಮಾಡಿದಾಗ ಒಂದು ಪೋಡಿಯಂ ಕಾಣಿಸುತ್ತೆ. ಹೆಸರು ಮತ್ತು ಅದರ ರೂಪ ಆಕಾರ ತೆಗೆದುಬಿಟ್ರೆ ಉಳಿಯೋದೇನು? ಒಂದೇ ಮರ ಒಂದೇನು ಉಳಿತದೆ. ಅದೇ ರೀತಿ ಸಮುದ್ರಕ್ಕೆ ಹೋಗಿ, ಏನು ತೆರೆಗಳಪ್ಪ ಇವು, ಅದ್ಭುತ ತೆರೆಗಳು ಅಂತೀವಿ. ಸಮುದ್ರ ಅಂದ್ರೆ ತೆರೆನಾ? ತೆರೆ ತೆಗೆದುಬಿಟ್ರೆ ಸಮುದ್ರ ಉಳಿತದ? ತೆರೆನೂ ಒಂದೇನೆ, ಸಮುದ್ರ ಒಂದೇನೆ. ಅದು ಹೆಸರು ಬೇರೆ ಬೇರೆ ಕೊಟ್ಟಿದ್ದೀವಿ. ಅಲುಗಾಡೋದನ್ನು ತಲೆ ಅಂತ ಕರಿತೀನಿ, ಅಲುಗಾಡದೇ ಇರೋದನ್ನು ನೀರು ಅಂತ ಕರಿತೀನಿ. ಎರಡೂ ತೆಗೆದು ಉಳಿದ ನೀರು ಒಂದೇನೆ. ಇನ್ನೊಂದು ಸುಧಾರಣೆ ಸುಲಭವಾಗಿ ಹೇಳುವಂಥದ್ದು, ಮಣ್ಣಿನ ಗುಡ್ಡೆ ರಾಶಿ ಇದೆ, ಅದೆಲ್ಲ ಕುಂಬಾರ ಚೆನ್ನಾಗಿ ಹದ ಮಾಡಿ ಇಟ್ಟಿದ್ದಾನೆ. ಆ ಮಣ್ಣಿನಿಂದ ಒಂದು ಮಡಿಕೆ ಮಾಡ್ತಾನೆ, ಒಂದು ಫ್ಲವರ್ ವೇಸ್ಟ್ ಮಾಡ್ತಾನೆ, ಒಂದು ಹಣತೆ ಮಾಡ್ತಾನೆ, ಏನೇನೋ ಬೇರೆ ಬೇರೆ ಆಕಾರದ ಪಾತ್ರೆಗಳನ್ನು ಮಾಡ್ತಾನೆ, ಗೊಂಬೆಗಳನ್ನು ಮಾಡ್ತಾನೆ. ಎಲ್ಲ ಬೇರೆ ಅಲ್ವಾ ಅವು? ಅದನ್ನು ಗೊಂಬೆ ಅಂತೀನಿ, ಅದು ಹಣತೆ ಅಂತೀನಿ. ಇನ್ನೊಂದಕ್ಕೆ ನಾನು ಆಕಾರ ಫ್ಲವರ್ ವೇಸ್ಟ್ ಅಂತ ಕರಿತೇನೆ. ಅವು ಹೆಸರು ರೂಪ ಒಂದಿದೆ, ಅದಕ್ಕೊಂದು ರೂಪ ಇದೆ, ಒಂದು ಹೆಸರಿದೆ. ಅವೆರಡೂ ತೆಗೆದುಬಿಡಿ, ಉಳಿದಿದ್ದೇನು? ಮಣ್ಣೆ. ಅದೆಲ್ಲ ಆದದ್ದು ಮಣ್ಣೇನೆ. ಈಗ ಅದನ್ನು ನಾನು ಜೀವನಕ್ಕೆ ಹೋಲಿಸ್ಕೋಬೇಕೀಗ. ಅದೇ ರೀತಿ ನಾವು ಇಷ್ಟೊಂದು ಜನ ಇದ್ದೀವಿ ಇಲ್ಲಿ, ಎಲ್ಲರಿಗೂ ಒಂದು ರೂಪ ಇದೆ, ಒಂದು ಹೆಸರಿದೆ ಅಲ್ವಾ? ದಯವಿಟ್ಟು ಗಮನಿಸಿ, ನಾನು ಮಣ್ಣಿನ ಪಾತ್ರೆ ಹೇಳಿದೆ. ಮಣ್ಣೆ ಬೇರೆ ಬೇರೆ ಆಕಾರದಲ್ಲಿದ್ದಾಗ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೇನೆ ಅದಕ್ಕೆ. ಆ ಹೆಸರು ಆಕಾರ ತೆಗೆದು ಹಾಕಿಬಿಟ್ರೆ ಉಳಿದದ್ದು ಮಣ್ಣೇನೆ. ಹಾಗೆ ನಾವು ಇಷ್ಟೊಂದು ಜನ ಇಲ್ಲಿದ್ದೀವಿ. ಇಡೀ ಪ್ರಪಂಚದಲ್ಲಿ ಇವತ್ತು 800 ಕೋಟಿ ಜನ ಇದ್ದಾರೆ. 800 ಕೋಟಿ ಜನ, ಅಷ್ಟೊಂದು ಹೆಸರುಗಳು, ಅಷ್ಟೊಂದು ಆಕಾರಗಳಿದ್ದಾವೆ. ಆ ಹೆಸರು ಆಕಾರ ತೆಗೆದ್ರೆ ಉಳಿತದೇನು? ಒಂದೇ ಒಂದು ವಸ್ತು. ಯಾವುದೇ ಒಂದು ವಸ್ತು ನಾವೆಲ್ಲ ಆಗಿದ್ದೀವಿ. ಈ ಕುಂಬಾರ ಹೇಗೆ ಮಡಕೆಗಳನ್ನು ಬೇರೆ ಬೇರೆ ಪಾತ್ರೆ ಮಾಡಿದ್ನೋ ಹಾಗೆ ಒಂದು ಯಾವುದೋ ಪರಾತ್ಪರ ಶಕ್ತಿ ಭಗವಂತ ಅಂತ ಕೇಳ್ಕೊಳ್ಳೋಣ. ಆ ಭಗವಂತ ಒಂದು ಮೂಲ ಸಾಮಗ್ರಿಯಿಂದ ಎಲ್ಲ ಚೂರು ಚೂರುಗಳನ್ನು ಮಾಡಿ ನಮ್ಮಲ್ಲಿಟ್ಟ. ಅಂದರೆ ನಾವೆಲ್ಲ ಅರ್ಥ ಏನಾದಂಗಾಯಿತು? ನಾವು ಜಾತಿ, ಕುಲ, ಮತ, ಭಾಷೆ, ದೇಶ ಎಲ್ಲವನ್ನು ತೆಗೆದು ಹಾಕಿ, ಆ ಹೆಸರುಗಳನ್ನು ತೆಗೆದು ಹಾಕಿ, ಆಕಾರ ತೆಗೆದು ಹಾಕಿದರೆ ನಾವೆಲ್ಲರೂ ಒಂದೇ ವಸ್ತುವಿನಿಂದ ಆದಂಥವ್ರು. ಎಲ್ಲರೂ ಒಂದೇ ಆದ್ದು, ಬೇರೆ ಯಾರೂ ಇಲ್ಲ. ಆದ್ದರಿಂದ ನಾವೆಲ್ಲರೂ ಒಂದೇನೆ. ಅದಾದಾಗ ಜಗಳ ಬರೋದಿಲ್ಲಲ್ಲ. ಟಿಪಾಯಿಗೆ ಮತ್ತು ಪೋಡಿಯಮ್ಮಿಗೆ ಜಗಳ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವೆರಡೂ ಮರದ್ದೇ, ಮೂಲ ಮರನೇ ಅದಕ್ಕೆ. ಹಾಗೆ ನಾವೆಲ್ಲರೂ ಒಂದೇ ವಸ್ತುವಿನಿಂದ ಆದಂಥ ಅರಿವಿದೆಯಲ್ಲ, ಒಂದು ಪರಸತ್ವ ಅಂತ ಇದೆ. ಇಟ್ಸ್ ಅ ಕಾಸ್ಮಿಕ್ ಎನರ್ಜಿ. ಈ ಕಾಲ್ ಬೈ ಗಾಡ್, ಕಾಲ್ ಬೈ ಏನು ಬೇಕು ಹೆಸರು ಕರೀರಿ ಅದಕ್ಕೆ. ಬ್ರಹ್ಮ ಅಂತ ಕರೀರಿ, ದೇವರು ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ಅಥವಾ ಒಂದು ದೊಡ್ಡ ಶಕ್ತಿ ಅಂತ ಕರೀರಿ. ಆ ಎಲ್ಲ ಸಾಧ್ಯವಾದಂಥ ಶಕ್ತಿಯ ಒಂದು ಕಣ ನಾನು. ಬಹಳ ಅದ್ಭುತ ಮಾತಿದು. ನಾನು ಒಂದು ಕಣ, ನೀವು ಒಂದು ಕಣ. ನನಗೊಂದು ಹೆಸರಿದೆ, ಸೋದರಿ ಚಂದ್ರಿಕಾ ಇದ್ದಾರೆ, ನಾನಿದ್ದೀನಿ, ಗುರುಗಳಿದ್ದಾರೆ, ದೊಡ್ಡವರಿದ್ದಾರೆ, ಎಲ್ಲರೂ ಇಲ್ಲಿ. ನಾವೆಲ್ಲರೂ ನೋಡೋದಕ್ಕೆ ಬೇರೆ ಬೇರೆ ಇದ್ದೀವಿ ನಾವು. ಗೊತ್ತಾಯ್ತಲ್ಲ ನಿಮ್ಗೆ ಹೇಳ್ದಂಗೆ? ಹಣತೆ ಬೇರೆ, ಫ್ಲವರ್ ವೇಸ್ಟ್ ಬೇರೆ, ಪಾತ್ರೆ ಬೇರೆ, ಗೊಂಬೆ ಬೇರೆ, ಆದರೆ ಮೂಲತಃ ನಾವೆಲ್ಲ ಮಣ್ಣೆ ಇದ್ದ ಹಾಗೆ ನಾವೆಲ್ಲರೂ ಒಂದೇ ಸತ್ವದಿಂದ ಆದಂಥವ್ರು. ಒಂದೇ ಸತ್ವ. ಇದು ಇರುವ ನನ್ನ ಮೂಲ ಅಸ್ತಿತ್ವ ಇದು. ಈ ಅಸ್ತಿತ್ವ ಇದೆಯಲ್ಲ, ಅಸ್ತಿತ್ವ ಹೇಗಿದೆ ಅಂತ ಹೇಳ್ತೀವಿ ಕೇಳಿ. ಜಗಳ ಬರುತ್ತಾ ಅವಾಗ ನಾವೆಲ್ಲರೂ ಒಂದೇ ಅಂತ ಅನ್ನೋದಾದರೆ? ಅದನ್ನು ಎಲ್ಲ ಜ್ಞಾನಿಗಳು ಹೇಳ್ಕೊಂಡು ಬಂದಿದ್ದಾರೆ. ಜಗಳ ಬ್ಯಾಡ್ರಪ್ಪ, ಯಾಕೆ ಜಗಳಾಡ್ತೀರಿ ನೀವು?
ನೀವೆಲ್ಲ ಒಂದು ವಸ್ತುವಿನಿಂದ ಆದವರು. ನಾನೊಂದು ಹಿಂದಕ್ಕೊಂದು ಕತೆ ಬರೆದಿದ್ದೆ. ಒಂದು ಆಶ್ರಮದಲ್ಲಿ ಹೀರೆಕಾಯಿ ಬಳ್ಳಿ ಎಬ್ಸಿದ್ರಂತೆ, ಸೋರೆಕಾಯಿ ಬಳ್ಳಿ ಎಬ್ಸಿದ್ರು. ಹೀರೆಕಾಯಿ ಸೋರೆಕಾಯಿ ಬಳ್ಳಿ ಎಬ್ಸಿದ್ರು. ಆ ಬಳ್ಳಿ ಆಗ್ತಿರ್ಬೇಕಾದ್ರೆ ಒಂದು ಸೋರೆಕಾಯಿಗೆ ಕೋಪ ಬಂತಂತೆ, ಇನ್ನೊಂದು ತುಂಬ ಹತ್ತಿರ ಬರ್ತಾ ಇದೆ ನನಗೆ ಅಂತ. ಜಗಳ ಶುರು ಆಯಿತು ಅವ್ರ ನಡುವೆ. ಆ ಗುರು ಬಂತ ಏನು ಜಗಳ ಆಡ್ತೀವಿ, ತಲೆ ಮುಟ್ಕೊಂಡು ನೋಡ್ಕೊಳ್ಳಿ ಅಂದಂತೆ. ತಲೆ ಮುಟ್ಕೊಂಡು ಹೀಗೆ ಮಾಡಿದ್ರೆ ಇನ್ನೊಂದು ಬಂತು, ಇನ್ನೊಂದು, ಎಲ್ಲ ಒಂದೊಂದು ಕನೆಕ್ಷನ್ ಇದೆಯಲ್ಲ. ಅರೆ ನಮ್ಮ ಬಳ್ಳಿದೆ ಅದು ಸೋರೆಕಾಯಿ, ಇದು ನಮ್ಮ ಬಳ್ಳಿದೆ ಸೋರೆಕಾಯಿ, ಹಾಗಾದ್ರೆ ಒಂದೇ ಬಳ್ಳಿಯಿಂದ ಬಂದವರಲ್ವ ನಾವೆಲ್ಲರೂ ಅಂದಾಗ ಜಗಳ ನಿಂತು ಹೋಯಿತು ಅಂತ. ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಾವು ಮನುಷ್ಯರು ಅನ್ನೋರು ಯಾರೇ ಇದ್ದರೂ ಕೂಡ ಅದೇ ವಸ್ತುವಿನಿಂದ ಆದಂಥವ್ರು, ಅದರಿಂದ ಬೇರೆ ಆಗೋಲ್ಲ. ಅಲ್ಲಮ ಪ್ರಭು ಒಂದು ಮಾತನ್ನು ಹೇಳ್ತಾನೆ, ಅದ್ಭುತ, ನನಗೆ ಅತ್ಯಂತ ಇಷ್ಟವಾದಂಥ ವಚನ ಅದು. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಯ್ಯ, ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯ ಇಲ್ಲ ಕಾಣಿರಯ್ಯ, ಅರಿವು ನಿಮ್ಮಲ್ಲಿಯೇ ತದ್ಗತಿತವಾಗಿದೆ, ಅನ್ಯ ಭಾವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲೊಡೆ ತನ್ನಲ್ಲಿಯೇ ತನ್ಮಯನು ಗುಹೇಶ್ವರ ಅಂತ. ನೀವು ಹೊರಗಡೆ ಹುಡುಕಬೇಕಾಗಿಲ್ಲ ಯಾರನ್ನೂ, ನಿಮ್ಮಳ್ಳೇ ನೋಡ್ಕೊಳ್ಳಿ. ನನಗೂ ಮಾಂಸ, ರಕ್ತ, ಎಲುಬು ಎಲ್ಲ ಇದೆ, ನಿಮಗೂ ಅದೇ ಇದೆ. ಆಕಾರ ಬೇರೆ ಇರ್ಬೋದು ಅಷ್ಟೇ, ಅದರ ಮೂಲ ವಸ್ತು ಒಂದೇ, ಒಳಗಿರುವ ಶಕ್ತಿ ಒಂದೇನೆ. ಈ ಬ್ಯಾಟ್ರಿ ಸೆಲ್ ತೆಗೆದು ನಾನು ಅದನ್ನು ಕ್ಲಾಕಿಗೆ ಹಾಕಿದಾಗ ಕ್ಲಾಕ್ ನಡೀತದೆ, ಅದನ್ನು ಟಾರ್ಚ್ಗೆ ಹಾಕಿದರೆ ಟಾರ್ಚ್ ನಡೀತದೆ, ಅದೇ ಸೆಲ್ಲು, ಅದೇ ಎನರ್ಜಿ. ಹಾಗೆ ನಮ್ಮ ಎಲ್ಲರಲ್ಲೂ ಒಂದೇ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಇರುವು ಅಂತ. ನನಗೆ ತುಂಬ ಇಷ್ಟವಾದದ್ದಂದರೆ ಈಶಾವಾಸ್ಯ ಉಪನಿಷತ್ತು. ಅದು ಅದ್ರ ಬಗ್ಗೆ ತಲೆ ಭಾಳ ಹೇಳಲ್ಲ ನನಗೆ. ಈಶಾವಾಸ್ಯದ ಒಂದು ಮಾತು ಬರ್ತದೆ, 15ನೇ ಮಂತ್ರ. ಅವನು ಕೇಳ್ತಾನೆ, ಸಾಧಕ, ಭಗವಂತ ನಾನು ಸತ್ಯ ನೋಡ್ಬೇಕಂದಿದ್ದೀನಿ ಮಾರಾಯ, ಪರಮ ಸತ್ಯವನ್ನು ನೋಡಬೇಕು ಅಂತ ಆಸೆ ಇದೆ ನನಗೆ. ನಿಂದು ಬಂಗಾರದ ಪಾತ್ರೆ ಮುಚ್ಚಿಬಿಟ್ಟಿದೆಯಾ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ನಾನು ಸತ್ಯ ನೋಡಬೇಕು ಅಂತೀನಿ ಮಾರಾಯ, ನೀನು ಬಂಗಾರದ ಪಾತ್ರೆಯಿಂದ ಮುಚ್ಚಿಬಿಟ್ಟಿದೆಯಲ್ಲ, ದಯವಿಟ್ಟು ಸರಿಸೋದನ್ನು. ಆ ಪಾತ್ರೆ ಸರಿಸಿದರೆ ನನಗೆ ಪರಮ ಸತ್ಯ ದರ್ಶನ ಆಗ್ತದೆ, ಸರಿಸು ಅಂತಾನೆ. ಮುಂದಿನ ಮಂತ್ರ ನನ್ನ ಮೈ ಜುಮ್ ಅನಿಸುತ್ತೆ, ನೆನೆಸ್ಕೊಂಡು ನಮ್ಮ ಮೈ ಜುಮ್ ಅನ್ನತ್ತೆ. ಆ ಪಾತ್ರೆಯನ್ನು ಸರಿಸಿದ ತಕ್ಷಣ ಅಲ್ಲಿ ಕೂತಿದ್ದಾನಲ್ಲ ಭಕ್ತ ನೋಡ್ತಾನೆ, ಅಯ್ಯೋ ಅದು ಪರಮಸತ್ವ ಅಂತ ಕಾಯ್ತಾ ಇದ್ದೆ ನಾನು, ಸೋಹಮಸ್ಮಿ, ನಾನೇ ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಯಾವುದೋ ಪರಮಸತ್ವ ಅಂತ ಕಾಯ್ಕೊಂಡು ಕುತೂಹಲದಿಂದ ಕೂತಿದ್ದೀನಿ. ಆ ಪರದೆ ಸರಿಸಿದ ತಕ್ಷಣ ಗೊತ್ತಾಗುತ್ತೆ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಅದು, ನಾನೇ ಅದು. ಆ ಪರಮಸತ್ವದ ಒಂದು ಅಂಶ ನಾನು. ಎಂಥ ಚೆನ್ನಾಗಿದೆ ನೋಡ್ರಿ ಅದು. ಮನುಷ್ಯ ನಾನು ಆರ್ಡಿನರಿ ಅಲ್ಲ, ಐ ಆಮ್ ನಾಟ್ ಎನ್ ಆರ್ಡಿನರಿ ಸೋಲ್, ಐ ಆಮ್ ಎ ಸ್ಪಾರ್ಕ್ ಆಫ್ ದ ಡಿವಿನಿಟಿ. ಎವ್ರಿ ಒನ್ ಆಫ್ ಅಸ್ ಇಸ್ ಎ ಸ್ಪಾರ್ಕ್ ಆಫ್ ದ ಡಿವಿನಿಟಿ. ಇದು ನಾನು ಇರುವು. ಆದರೆ ಏನಾಗಿದೆ, ಅದನ್ನು ಮರೆತು ಬಿಟ್ಟಿದ್ದೀವಿ ನಾವೆಲ್ಲ. ದಯವಿಟ್ಟು ನೆನ್ಕೊಳ್ಳಿ, ರಾಮ ಇದ್ದ, ಕೃಷ್ಣ ಇದ್ದ, ಬುದ್ಧ, ಮಹಾವೀರ, ಪರಮಹಂಸರು, ವಿವೇಕಾನಂದರು, ಎಲ್ಲರೂ ನಮ್ಮ ಜೊತೆಗಿದ್ದವರು, ಇದೇ ಭೂಮಿ ಮೇಲೆ ಇದ್ದವರು. ಅದಕ್ಕೆ ಗುಂಡಪ್ಪ ಹೇಳ್ತಾರೆ, ರಾಮ ನಡಿಯಿಟ್ಟನೆಲ್ಲ ಭೀಮನು ಸುರಿದ ಗಾಳಿ. ಎಂಥ ಮಾತ್ರಿ ಅದು. ಇಲ್ಲೇ ಅಡ್ಡಾಡಿದ್ದು, ರಾಮ ಭೀಮ ಅಡ್ಡಾಡಿದ್ದು ನಮ್ಮ ಹಾಗೇನೆ. ಅವರಲ್ಲೂ ಎಲ್ಬು, ಮಾಂಸ, ರಕ್ತ ಎಲ್ಲ ಇತ್ತು. ಅವ್ರು ಯಾಕೆ ದೊಡ್ಡವರು, ಅದ್ರ ಯಾಕೆ ಆಗಲಿಲ್ಲ? ಕಾರಣ ಇಷ್ಟೇ, ಯಾರು ತಮ್ಮ ಇರುವನ್ನ ಮೂಲ ಸತ್ಯವನ್ನು ತಿಳ್ಕೊಂಡ್ರು ಅವ್ರು ದೊಡ್ಡವರಾದರೂ ದೇವರಾದರು. ಯಾರ ಮೂಲ ಸತ್ವವನ್ನು ತಿಳ್ಕೊಳ್ಳಿಲ್ಲ, ದೇಹನೇ ನಾನು ಅಂದ್ಕೊಂಡ್ರೋ, ದೇಹದ ತೃಪ್ತಿಗೋಸ್ಕರ ಬದುಕಿದ್ರು, ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಚ್ಕೊಂಡು ಹೋಗ್ಬಿಟ್ರು. ಆದ್ದರಿಂದ ನಾನು ಬರೀ ದೇಹ ಅಲ್ಲ ಅಂತ ಗೊತ್ತಾಗಬೇಕು. ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಕೊಂಡ್ರು ಅವರೆಲ್ಲನೂ. ಗೋಪಾಲಕೃಷ್ಣ ಅಡಿಗರದು ಒಂದು ಕವನ ಇದೆ, ಭಾಳ ಚೆನ್ನಾಗಿದೆ, ಎಲ್ಲ ಮಕ್ಕಳು ಓದಬೇಕಾದ್ರೆ, ಸುಲಭದ ಕವನ, ನನ್ನ ಅವತಾರ ಅಂತ, ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ರಾಮ ಇದ್ನಲ್ಲ, ನಾನು ಅವನ ಜೊತೆಗೆ ಇದ್ದೆ. ಅವನು ಏನು ಕಲ್ಲು ಹಾಕಿದ್ದಲ್ಲ ಕಟ್ಟೆ ಕಟ್ಟೋದಕ್ಕೆ, ಸೇತುವೆ ಕಟ್ಟೋದಕ್ಕೆ, ನಾನೇ ಮೊದಲೇ ಕಲ್ಲು ಹಾಕಿದವನು. ಜೈ ಶ್ರೀರಾಮ್ ಅಂದವ್ರು ನಾನೇ ಮೊದಲೇ ಇದ್ದವನು. ಆದರೆ ಅವನು ದೇವರಾಗ್ಬಿಟ್ಟ, ನಾನು ಹಾಗೆ ಕೂತ್ಕೊಂಡ್ಬಿಟ್ಟೆ. ಕೃಷ್ಣ ರಾಸಕ್ರೀಡೆ ಆಡಿದ್ನಲ್ಲ ಹುಡುಗಿಯರ ಜೊತೆಗೆ, ನಾನು ಅವನ ಪಕ್ಕ ನಿಂತಿದ್ದೆ. ಅವನು ಬೆಣ್ಣೆ ಕದ್ದಾಗ ಅವನ ಜೊತೆಗೆ ಹೋದವನು ನಾನೇ. ಅದನ್ನು ಬೆಣ್ಣೆ ತಿಂದ್ಕೊಂಡೆ ಕೂತ್ಕೊಂಡ್ಬಿಟ್ಟೆ, ಕೃಷ್ಣ ದೇವರಾಗ್ಬಿಟ್ಟ. ಮುಂದೆ ಬಂದು ಹೇಳ್ತಾರೆ, ಗಾಂಧಿ ಬಗ್ಗೆ ಹೇಳ್ತಾರೋ, ನಾನು ಅವನು ಒಂದೇ ಲೋಹ, ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ. ಅವನ ದೇಹದಲ್ಲಿ ಹರಿತಿರೋದು ರಕ್ತಾನೇ, ಮಾಂಸ ನಂದಿದ್ದು ಮಾಂಸ, ಅದೇ ಎಲುಬು ನಮಗೂ ಇದೆ, ಅವನು ಗಾಂಧಿಗೂ ಇತ್ತು. ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ. ಯಾವ ರಸವು ಸೋಂಕಿತವನ, ಯಾವ ಬೆಂಕಿ ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ. ನಾನು ಲೋಹ, ಕಬ್ಬಿಣ ಕರಿ ಕಬ್ಬಿಣ. ಎಷ್ಟು ಚಂದದ ಮಾತಿದ್ದು, ತಿಳ್ಕೊಬೇಕು ಮಕ್ಕಳಿದ್ದು, ಅದ್ಭುತ ಅನಿಸ್ಬಿಡುತ್ತೆ. ಯಾರು ತನ್ನ ಇರುವನ್ನು ತಿಳ್ಕೊಂಡೋ ಅವನು ಎತ್ತರಕ್ಕೆ ಹೋಗ್ಬಿಟ್ಟ, ಯಾವನು ತಿಳ್ಕೊಳ್ಳಿಲ್ವೋ ಅಲ್ಲೇ ಕೂತ್ಕೊಂಡ್ಬಿಟ್ಟ, ಸಣ್ಣವನಾಗ್ಬಿಟ್ಟ. ಈಗ ನನಗಿರಬೇಕಾದದ್ದು ಇದು, ನಾನು ಇರುವನ್ನು ನಾನು ಮರಿಬಾರ್ದು. ನಾನು ಇರುವೇನು, ನಾನು ಆರ್ಡಿನರಿ ಅಲ್ಲ, ಐ ಆಮ್ ನಾಟ್ ಎನ್ ಆರ್ಡಿನರಿ ಸೋಲ್, ಐ ಆಮ್ ನಾಟ್ ಹಿಯರ್ ಎ ಪ್ಯಾಸೆಂಜರ್. ನಾನು ಹೋಗುವಾಗ ಹೆಜ್ಜೆ ಗುರುತು ಮುಡಿಸಿ ಹೋಗಬೇಕು. ನಾನು ಹಾಗೆ ಹೋದರೆ ನನಗೂ ಒಂದು ಇರಬೇಕು ವ್ಯತ್ಯಾಸ ಏನಿದೆ. ಇರುವೇನು ಹೋಗುತ್ತೆ ಗೊತ್ತಿಲ್ಲ ನನಗೆ, ನಾನು ಹಾಗೆ ಹೋಗ್ಬಿಡ್ತೀನಿ, ವ್ಯತ್ಯಾಸ ಇಲ್ವಾ?
ಬದುಕಬೇಕು. ಐಸಾಕ್ ಅಸಿಮೋವ್ ಹೇಳ್ತಾನೆ, ಓನ್ಲಿ 1 in 6 million ಲೀವ್ಸ್ ಇಸ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ ಆಫ್ ಟೈಮ್, ಅದರ್ ಡಿಸ್ಅಪಿಯರ್ ಲೈಕ್ ವರ್ಮ್ಸ್ ಅಂತಾರೆ. ಹೆದರಿಕೆ ಆಗಲ್ವಾ ಕೇಳಿದಾಗ? 60 ಲಕ್ಷ ಜನದಲ್ಲಿ ಒಬ್ಬ ಮಾತ್ರ ತನ್ನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನಂತೆ, ಉಳಿದವರು ಹುಳುಗಳು ಹಾಗೆ ಹೋಗ್ಬಿಡ್ತಾರೆ. ನಾವು ಹಾಗೆ ಬದುಕಬೇಕಾ? 60 ಲಕ್ಷದಲ್ಲಿ ಒಬ್ಬನ ಆಗೋಕ್ಕೆ ಸಾಧ್ಯ ಇಲ್ವಾ ನಾನು? ಅದೇ ಶಕ್ತಿ ಯಾರು ರಾಮನ ದೇಹದಲ್ಲಿತ್ತೋ ಅದೇ ಶಕ್ತಿ ನನಗೂ ಇದೆ. ಆದರೆ ಅವನು ಬಳಸ್ಕೊಂಡ, ನಾನು ಬಳಸ್ಕೊಳ್ಳಿಲ್ಲ. ಯಾಕಂದರೆ ಅವನು ತನ್ನ ಇರುವಿನ ಬಗ್ಗೆ ಜ್ಞಾನ ಇತ್ತು, ನನಗೆ ಇರುವಿನ ಬಗ್ಗೆ ಜ್ಞಾನ ಇಲ್ಲ. ಯಾಕೆ ಕಳಿಸೋಯ್ತು? ಇದು ಭಾಳ ಮುಖ್ಯ. ಇದು ಹಾಗಾದರೆ ಯಾಕೆ ಮರಿತೀವಿ ನಾವು? ಇರುವನ್ನು ಯಾಕೆ ಮರಿತೀವಿ? ಇದು ಬಹಳ ಚಂದ. ಈ ಬದುಕೆಂಬ ಮೆರವಣಿಗೆ ಇದೆಯಲ್ಲ, ಈ ಮೆರವಣಿಗೆ ಪದನೇ ಇಷ್ಟ ನನಗೆ. ಬಹಳ ಅದ್ಭುತ ಪದ ಇದು. ನೆನೆಸ್ಕೊಳ್ಳಿ ಮೆರವಣಿಗೆ ಹೇಗಿರುತ್ತೆ ಅಂತ. ಅಯ್ಯೋ, ಅದರಲ್ಲಿ ನಮಗೆ ಈ ಹೊಸದಾಗಿ ಮದುವೆ ಆದ ಗಂಡ ಹೆಂಡ್ತಿನ ವಧುವರನ್ನು ಕೂಡಿಸಿ ಮೆರವಣಿಗೆ ಮಾಡ್ತಾರೆ. ನೀವು ಮಹಾರಾಷ್ಟ್ರದಲ್ಲಿ ಯಾರಾದರೂ ಇದ್ದರೆ, ಮಹಾರಾಷ್ಟ್ರದಲ್ಲಿದ್ದರೆ ಸಾಡೆ ಅಂತ ಕರೀತಾರೆ ಅವರು. ಸಾಯಂಕಾಲ ಆ ಹುಡುಗರನ್ನ ಹುಡುಗಿನ ಕೂಡಿಸಿ ಒಂದು ಊರಲ್ಲಿ ಮೆರವಣಿಗೆ ಮಾಡಿದಂದು ಆಮೇಲೆ ರಿಸೆಪ್ಷನ್ ಆಗುವಂಥದ್ದು. ಕಣ್ಮುಂದು ಚಿತ್ರ ತೊಗೊಂಬನ್ನಿ ಅಂಥದ್ದೊಂದು ಆಗಿದೆ ಅಂತ. ಒಂದು ದೊಡ್ಡ ರಥ ಮಾಡಿದ್ದಾರೆ, ಕುದುರೆಗೆ 2 ಕುದುರೆ ಜೋಡಿಸಿ ಒಂದು ರಥ ಮಾಡಿ ಎತ್ತರದ ಅಲಂಕಾರ ಮಾಡಿ ಕೂಡಿಸಿದ್ದಾರೆ. ಹುಡುಗ ಹುಡುಗಿನ ಕೂಡಿಸಿದ್ದಾರೆ, ಮೆರವಣಿಗೆ ಹೋಗ್ಬೇಕು. ಒಂದು ಬ್ಯಾಂಡ್ ಸೆಟ್ ಆಗಬೇಕು, ಜನ ಎಲ್ಲ ಹೋಗ್ತಾರೆ, ಪಕ್ಕದಲ್ಲಿ ಜನ ನಿಂತಿರ್ತಾರೆ, ನೋಡ್ತಾ ಇರ್ತಾರೆ, ಬೆಳಕು ಎಲ್ಲ ಹಾಕಿರ್ತಾರೆ. ಏನು ಸಂಭ್ರಮ ಅಲ್ಲ? ಸಂಭ್ರಮ ನಿಮಗೆ ಅನಿಸುತ್ತೆ ದೂರಿಂದ ನೋಡಿದವರಿಗೆ. ಆ ಮೆರವಣಿಗೆಯಲ್ಲಿದ್ದಂಥ ಎಲ್ಲರಿಗೂ ಒಂದೊಂದು ಚಿಂತೆ ಇರುತ್ತೆ. ಹುಡುಗಿ ತಂದೆಗೆ ಎಷ್ಟು ಖರ್ಚಾಗುತ್ತೋ ಏನೋಪ್ಪ, ಇದೊಂದು ಸುಸೂತ್ರ ಮುಗಿದು ಹೋದರೆ ಸಾಕು, ರಿಸೆಪ್ಷನ್ ಮುಗಿದು ಆ ಬೀಗರ್ತ ಊರಿಗೆ ಹೋದರೆ ಕಿರಿಕಿರಿಯಲ್ಲಿ ಸಾಕು ಅಂತ ಅಂತಾನೆ. ಆ ಹುಡುಗಿ ಅಣ್ಣ ಇದ್ದಾನಲ್ಲ, ಅವನೆಲ್ಲ ಖಜಾಂಚಿ ಲೆಕ್ಕ ನೋಡ್ಕೋಬೇಕಾದದ್ದು. ಇವನು ಬ್ಯಾಂಡ್ ಸೆಟ್ನವರು 12 ಜನ ಕಳಿಸ್ತೀನಿ ಅಂತ ಹೇಳಿದ, 8 ಜನ ಬಂದಿದ್ದಾರೆ. 4 ಜನ ಕಟ್ ಮಾಡ್ಬೇಕು ಸಂಬಳ ಅವ್ರದ್ದು. ಅವನ ಚಿಂತೆ, ಮೆರವಣಿಗೆ ಚಿಂತೆ ಅದು. ಅವನು ಕಟ್ ಮಾಡಬೇಕು. ಅಲಂಕಾರಕ್ಕೆ ನಾ ಹೇಳಿದ್ದೆ, ಹುಡುಗಿ ತಾಯಿ ಹೇಳ್ತಾಳೆ, ನೋಡು ಅಲಂಕಾರಕ್ಕೆ ಗುಲಾಬಿ ಹಾಕೋತಿದ್ದು ಹಾಕಿಲ್ಲ ನೋಡು, ಬೇರೆ ಹಾಕ್ಬಿಟ್ಟಿದ್ದಾನು, ಸರಿ ಮಾಡಿಸೋದನ್ನು. ಆಕೆಗೆ ಆ ಗುಲಾಬಿ ಹೂವಿನ ಚಿಂತೆ. ಆಮೇಲೆ ಇನ್ಯಾರಿಗೆ ಚಿಂತೆ ಏನೇನಿದೆ, ರಸ್ತೆಯಲ್ಲಿ ಕೂತು ಹೆಣ್ಮಕ್ಳು ನೋಡ್ತಿರ್ತಾರಲ್ಲ ಮೆರವಣಿಗೆ ಹೋಗೋದನ್ನು, ಅವರೆಲ್ಲ ಹುಡುಗಿ ಡ್ರೆಸ್ಸು, ಆಕೆ ಅಲಂಕಾರ ಏನು ಮಾಡ್ಕೊಂಡಿದ್ದಾಳೆ, ಕಿವಿಯಲ್ಲಿ ಏನು ಹಾಕ್ಕೊಂಡಿದ್ದಾಳೆ, ನೋಡಿ ಚೈನ್ ಎಷ್ಟು ಚೆನ್ನಾಗಿದೆ ನೋಡು, ಹುಡುಗಿ ಮುಖ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಚೈನ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಕ್ಕೊಂಡದ್ದು ಅಂತ ಹೋಗೋದು. ಇನ್ನು ಕೆಲವ್ರು ಭಾಳ ಚೆನ್ನಾಗಿ ಮಾಡ್ತಿರ್ತಾರೆ, ಅಯ್ಯೋ ಇದೇನು ಹುಡುಗನ ಮದುವೆ ಆದ್ನ ಇವನು, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಹುಡುಗ ನೋಡಿ ಪೀಚ್ ಇದ್ದಾನೆ ಅವನು, ಏನು ಅವ್ನು ಗಾಡಿ ಓಡಿಸ್ತಾನೆ, ಅವನೇ ಚೆನ್ನಾಗಿದ್ದಾನೆ ಇವನ್ಕಿಂತ ಅಂದ್ಕೊಳ್ಳೋದು. ಅಂದರೆ ಬರವಣಿಗೆಯಲ್ಲಿ ಯಾರ್ಯಾರು ಏನೇನು ಚಿಂತೆ ಇರುತ್ತೆ ಅಂತ ನೋಡಿ. ಆ ಕುದುರೆ ಓಡಿಸ್ತಾನಲ್ಲ, ಸಾರಥಿ ಬಂದಿದ್ದಾನಲ್ಲ, ಅವನಿಗೆ ಬೇಗ ಮುಗಿಸೋ ಅವಸರ ಅವನಿಗೆ. ಏನು ಸರ್ 6ಕ್ಕೆ ಶುರು ಆಗ್ತದ್ರಿ, 7 ಗಂಟೆ ಆಯ್ತು, ಈಗ ಶುರು ಆಗಿದೆ, ನಾನು 8:15 ಇನ್ನೊಂದು ಕಡೆ ಹೋಗಿ ಬೇಗ ಮುಗಿಸಿ ಸರ್ ಅಂತಾನು. ಮೆರವಣಿಗೆ ಚಿಂತೆ ಇಲ್ಲ ಅವನಿಗೆ, ಬೇಗ ಮುಗಿಸಿ ಮನೆಗೆ ಹೋಗ್ಬೇಕು ಅವನು ಅಲ್ವಾ. ಆ ಕುದುರೆಗೆ ಈ ಗದ್ದಲ ಸಾಕಾಗಿ ಹೋಗಿದೆಯಪ್ಪ, ಮನೆಗೆ ಹೋದ್ರೆ ಸಾಕು ಅಂತದ್ದು ಕುದುರೆ. ಆ ಪೊಲೀಸ್ನವನಿದ್ದಾನಲ್ಲ, ಅವನಿಗೆ ಟ್ರಾಫಿಕ್ ಬಂದ್ ಆಗ್ಲಾರ್ದು, ಸರಿ ರೀ ಆ ಟ್ರಾಫಿಕ್ ಹೋಗ್ಬಿಡ್ರಿ, ಸೈಡಿಗೆ ಹೋಗ್ರಿ ಒಂದು ಕಡೆ ಮೆರವಣಿಗೆಗೆ ಅಂತ ಅವ್ನು ಹೇಳಬೇಕು. ಹಿಂದೆ ಬರೋ ವೆಹಿಕಲ್ ಬರೋರಿಗೆ ಇದು ಯಾವ ಮೆರವಣಿಗೆ ರಸ್ತೆ ತೊಗೊಂಬರ್ತಾರೆ ಇವರು ಅಂದರೆ, ಒಂದೇ ಮೆರವಣಿಗೆ ಎಷ್ಟು ಜನಕ್ಕೆ ಎಷ್ಟು ಥರದ ಅರ್ಥ ಆಗುತ್ತೆ ಅಂತ. ಇದೆಲ್ಲ ಸಂಭ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದೆಲ್ಲದರ ನಡುವೆ ಹುಡುಗ ಹುಡುಗಿ ಚಿಂತೆ ಯಾರಿಗೂ ಇಲ್ಲ. ಅವ್ರು ಬಿಟ್ಬಿಡ್ರೋ ನಮ್ಮನ್ನು ಅಂತಾರವ್ರು, ಬೇಗ ಮುಗಿಸ್ಬಿಟ್ಬಿಡ್ರಿ, ನಾವಿಬ್ಬರು ಮಾತಾಡ್ಕೋತೀವಿ ಎಲ್ಲ ನೋಡಿ ಹೋಗ್ರಿ ಅಂತಾರೆ. ಇದೆಲ್ಲ ಚಿಂತೆ, ಎಲ್ಲರಿಗೂ ಒಂದೊಂದು ಚಿಂತೆ. ಮೆರವಣಿಗೆ ಹೀಗೆ, ಮೆರವಣಿಗೆ ಒಂದು ಮದುವೆ ಮೆರವಣಿಗೆನೇ ಹೀಗಿರ್ಬೇಕಾದ್ರೆ ಪ್ರಪಂಚದ ಮೆರವಣಿಗೆ ಹಾಗಿರಬೇಕು. ತೆಗೆದು ನೋಡಿ, ಒಂದು ದಿವಸ ಪೇಪರ್ ತೆಗೆದು ನೋಡಿದರೆ ಗೊತ್ತಾಗುತ್ತೆ, 1ನೇ ಪುಟದಿಂದ 12ನೇ ಪುಟಕ್ಕೆ ಬರೋ ತನಕನೂ ಏನೇನು ಸುದ್ದಿ ಸಿಗ್ತದಲ್ರಿ, ಕಣ್ಣಿಗೆ ರಾಚೋ ಅಂಥದ್ದು. ಅಲ್ಲಿ ಅನಾಹುತ ಆಯಿತು, ಇಲ್ಲಿ ಅದ್ಭುತ ಆಯಿತು, ಅಯ್ಯೋ ಚಂದ್ರನ ಮೇಲೆ ಹೋಗ್ಬಿಟ್ವಿ ನಾವು, ಓ ಮಂಗಳ ಗ್ರಹ ಹತ್ರ ಹೋಗಿದ್ವಿ, ಈ ಸೂರ್ಯನ ಹತ್ರನೇ ಹೋಗ್ತಾ ಇದ್ವಿ ನಾವು. ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ನಾವೆಲ್ಲನೂ. ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿಲ್ಲದ ಮನುಷ್ಯನಿಗೆ ಚಂದ್ರದಲ್ಲಿ ಯಾವ ಮುಖ ಕಾಣಿಸಲ್ಲ ಅದ್ರ ಬಗ್ಗೆ ವಾತಾವರಣ ಚಿಂತೆ ನನಗೆ. ಮಂಗಳ ಗ್ರಹದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ನನಗೆ ಗೊತ್ತು, ಪಕ್ಕದ ಮನೇಲಿ ಗೊತ್ತಿಲ್ಲ ನನಗೆ. ಪ್ರಪಂಚ ಬದಲಾಗ್ತಿರೋದು, ಆ ವಿಮಾನ ನೋಡಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಆ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಬೇಕು, ನೀವು ಕಳ್ಕೊಂಡು ಹೋಗ್ಬಿಡ್ತೀವಿ ನಾವು. ಒಂದು ದಿವಸ ಹೋದರೆ ಒಂದು ಇಡೀ ದಿವಸ ಬೇಕು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಕೊಂಡು ಬರಬೇಕಾದ್ರೆ. ಒಂದು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗ್ಬಿಟ್ಟು ನೀವು ಅಮೆರಿಕಾದಲ್ಲಿ, ಲಾಸ್ ಆಂಜಲೀಸಲ್ಲಿ, ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಗೊತ್ತೇ ಆಗಲ್ಲ. ಮಾಯಾ ಲೋಕ ಅಂದ್ರೆ ಮಾಯಾ ಲೋಕ. ಪ್ರಪಂಚದಲ್ಲಿ ಏನಾಗ್ತಾ ಇದೆ ಘಟನೆಗಳು, ಅದ್ಭುತ ಘಟನೆಗಳು ಆಗ್ತವೆ, ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ, ನಡೀತಾನೆ ಇದೆ. ಹಾಗೇನೆ ಈ ಮೆರಗನ್ನು, ಹೊಳಪನ್ನು ನೋಡ್ತಾ 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 ಏನಾಗಿದೆ, ನಾನು ಯಾರು ಅಂತ ಮರೆತು ಹೋಗ್ಬಿಟ್ಟಿದೆ. ಅದು ನೋಡ್ತಾ ನೋಡ್ತಾ ಅನ್ನಲ್ವಾ ಎಷ್ಟೋ ಸಲ, ಅಯ್ಯೋ ಅದು ನೋಡ್ತಾ ನೋಡ್ತಾ ಎಷ್ಟೋ ಸಲ ಆಗುತ್ತೆ ನಮಗೆ. ಅಂಗಡಿಗೆ ಹೋಗಿರ್ತೀವಿ ಸಾಮಾನು ತರಬೇಕು ಅಂತ, ಇನ್ನೇನೋ ನೋಡಿ ತರೋದೇ ಮರ್ತು ಬಿಟ್ಟಿರ್ತೀವಿ. ಅದು ಮೂಲ ವಿಷಯ ಮರೆತು ಹೋಗಿದೆ. ಎಷ್ಟೋ ಸಲ ಆಗುತ್ತೆ, ನಾವು ಯಾರು ಅನ್ನೋದು ಮರೆತು ಬಿಟ್ಟಾಗ, ಸ್ವಲ್ಪ ಅಹಂಕಾರ ಬಂದಾಗ ಜಾಸ್ತಿ ಮರಿದ್ದೇವೆ. ಒಬ್ಬ ಮನುಷ್ಯ ಬ್ಯಾಂಕಿಗೆ ಹೋದ, ಬ್ಯಾಂಕಿಂತ ವೀಸಾ ಸೆಂಟರ್ ಅನ್ನೋದು ಭಾಷೆ.
ಒಂದು ವೀಸಾ ಸೆಂಟ್ರಿಗೆ ಹೋದ, ವೀಸಾಗೆ ಅಪ್ಲೈ ಮಾಡಿದ್ದಾನೆ, ಸ್ಟೈಲಿಶ್ ಆಗಿ ಹೋದ, ಸೀದಾ ಕೌಂಟ್ರಿಗೆ ಹೋದ. ಹಾಂ, ನನ್ನ ವೀಸಾ ತೊಗೊಂಡು ಮಾಡಿಕೊಡಿ ಅಂದು. ಅವ್ರ ಹೆದರು ಕ್ಯೂ ಇದೆ, ಕ್ಯೂ ಅಲ್ಲಿ ಬನ್ನಿ, ಕ್ಯೂ ಹಿಂದೆ ಬನ್ನಿ ಅಂದು. ಅವನು ಕೋಪ ಬಂತು. ನಾನು ಯಾರು ಗೊತ್ತಾ ಅಂತ ಕೇಳ್ದ. ಉದ್ದಾಡ್ತಾನ ಅದಲ್ವಾ, ನಾನು ಯಾರು ಗೊತ್ತಾ ಅಂತ ಕೇಳ್ದ ಹುಡುಗಿಗೆ. ಅವಳಿಗೆ ಒಂದು ನಿಮಿಷ ಹಿಂಗೆ ನೋಡಿದ್ಲು. ತಮ್ಮ ಆಫೀಸ್ ತಕ್ಕ, ಸರ್ ಬನ್ನಿ ಇಲ್ಲಿ, ಈ ಪಾಪ ಯಾರೋ ಬಂದಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ನನ್ನೇ ಕೇಳ್ತಾರೆ ಅವ್ರನ್ನ ಯಾರು ಅಂತ. ನೋಡಿ ಸ್ವಲ್ಪ ಅವ್ರನ್ನ, ತಾನು ಯಾರು ಅಂತ ಗೊತ್ತಿಲ್ಲ ನನಗೆ ಕೇಳ್ತಾನೆ ಅವನು. ಹಾಗೆ ನಮ್ಮ ಇರುವನ್ನು ನಾವು ಮರೆತು ಬಿಟ್ಟು ಮೆರವಣಿಗೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದು ಆಗೋದು ಎಲ್ಲರಿಗೂ ಆಗತ್ತೆ, ಯಾವ ಕಾಲಕ್ಕೂ ಆಗತ್ತೆ. ನಾನು ಪರೀಕ್ಷೆ ಓದಬೇಕು ಅಂತ ಬಂದವನು ನನ್ನ ಉದ್ದೇಶ ಮರೆತುಬಿಟ್ಟು ಇನ್ನೇನೋ ಮಾಡ್ಕೊಂಡಿರ್ತೀನಿ. ನಾನು ಆ ಕಡೆ ಸಿನಿಮಾಗೆ ಹೋಗೋದಾಗತ್ತೆ, ಸ್ನೇಹ ಪ್ರೇಮ ಎಲ್ಲ ಬಂದುಬಿಡುತ್ತೆ. ಹೊತ್ತಿಗೆ ಬಂದಾಗ ನಾವು ಉದ್ದೇಶನ ಮರೆತು ಹೋಗ್ಬಿಡುತ್ತೆ. ಒಂದು ಆದ ಘಟನೆ ಇದು. ಟೋಕಿಯೋ ಏರ್ಪೋರ್ಟಲ್ಲಿ, ಟೋಕಿಯೋ ಏರ್ಪೋರ್ಟ್ ತುಂಬ ಚಂದದ ಏರ್ಪೋರ್ಟ್, ಟೆಕ್ನಾಲಜಿ ಅಟ್ ದಿ ಬೆಸ್ಟ್. ಟೋಕಿಯೋ ಏರ್ಪೋರ್ಟಲ್ಲಿ ಒಬ್ಬ ಮನುಷ್ಯ ಹೋದ, ಅವನು ಅಮೇರಿಕನ್. ಅವನು ಹೋಗ್ಬಿಟ್ಟು ಇನ್ನೂ ಟೈಮ್ ಇದೆ, ಮಧ್ಯಾಹ್ನ 3:30 ಫ್ಲೈಟು, ಈಗ 12 ಆಗಿದೆ, ಏನು ಬೇಕಾಷ್ಟು ಟೈಮ್ ಇದೆಯಲ್ಲ ಅಂತ ಒಳಗೆ ಬಂದ. ನೋಡ್ದೆ ಅಲ್ಲೊಂದು ತೂಕ ಮಾಡೋ ಮಷಿನ್ ಇತ್ತು, ವೇಯಿಂಗ್ ಮಷಿನ್ ಇರ್ತದಲ್ಲ, ಒಂದು ಕಾಯಿನ್ ಹಾಕಿದರೆ ಅದು ನಿಮಗೆ ತೂಕ ಹೇಳುತ್ತೆ, ಎಷ್ಟು ತೂಕ ಅಂತ. ನೋಡೋಣ ಅಂತ ಹೇಳ್ದ. ಆದ್ಮೇಲೆ ಒಂದು ಬೋರ್ಡ್ ಇತ್ತು, ಇದು ವಿಶೇಷವಾದಂಥ ತೂಕದ ಯಂತ್ರ, ಇದು ವಿಶೇಷವಾದದ್ದು. ಅಲ್ಲಿ ನೀವು ಕಾಯಿನ್ ಹಾಕಿದರೆ ಬರೀ ತೂಕ ಮಾತ್ರ ಹೇಳಲ್ಲ, ಅದು ನಿಮ್ಮ ಹೆಸರು ಹೇಳುತ್ತೆ, ನೀವು ಯಾವ ದೇಶದವರು ಅಂತ ಹೇಳುತ್ತೆ, ನಿಮ್ಮ ತೂಕ ಹೇಳುತ್ತೆ, ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ಹೇಳುತ್ತೆ. ಅದು ಇಲ್ಲ, ಇವನ ಒಳ್ಳೆ ಭವಿಷ್ಯ ಹೇಳಂಗಾಯ್ತಲ್ಲ ಇದು, ನೋಡೋಣ ಅಂತ ಕಾಯಿನ್ ಹಾಕಿ ಅದನ್ನ ನಿಂತ್ಕೊಂಡ. ಗುಡ್ ಮಾರ್ನಿಂಗ್ ಜಾನ್ಸನ್ ಅಂತದು. ಇವನ ಹೆಸರು ಜಾನ್ಸನ್. ಯು ಆರ್ ಫ್ರಮ್ ಅಮೇರಿಕಾ, ಯು ಆರ್ ಗೋಯಿಂಗ್ ಟು ಲಾಸ್ ಆಂಜಲೀಸ್ ನೋ ಬ್ಯಾಕ್, ಯುವರ್ ಫ್ಲೈಟ್ ಇಸ್ ಅಟ್ 3:30, ಹ್ಯಾವ್ ನೈಸ್ ಫ್ಲೈಟ್ ಅಂತು. ಕಾರ್ಡು ಬಂತು, ತೂಕನೂ ಹೇಳ್ತು. ಇವನಂತ ನನ್ನ ಹೆಸರು ಹೆಂಗೆ ಗೊತ್ತಾಯ್ತು ಇದಕ್ಕೆ? ಸ್ಕ್ರೀನ್ ಹಾಕಿರ್ಬೇಕು, ಏನಾದ್ರು ಕ್ಯಾಮ್ರಾ ಹಾಕಿರ್ಬೇಕು, ನೋಡೋಣ ಅಂತ ಹೇಳಿದ. ಅಲ್ಲಿ ಇದಕ್ಕೆ ಹೋದ, ಒಂದು ರೂಮಿಗೆ, ವೇಟಿಂಗ್ ರೂಮ್ ಇರ್ತದಲ್ಲ, ಅಲ್ಲಿ ಹೋಗಿ ತಾನು ಬದಲಾಯಿಸ್ಕೊಂಡ, ಡ್ರೆಸ್ ಬದಲಾಯಿಸ್ಕೊಂಬಂದ. ಈಗ ನೋಡೋಣ ಮೋಸ ಮಾಡ್ತಿದ್ದು ಹೆಂಗೆ ಗೊತ್ತಾಗುತ್ತೆ. ಅಲ್ಲಿ ನಿಂತ್ಕೊಂಡು ಮುಖ ಸೊಟ್ಟ ಮಾಡ್ಕೊಂಡು ನಿಂತ್ಕೊಂಡು ಹೇಗೆ ಅದು ಹೇಳ್ತಿದ್ದು. ಗುಡ್ ಆಫ್ಟರ್ನೂನ್ ಜಾನ್ಸನ್, ಯು ಆರ್ ಫ್ರಮ್ ಅಮೇರಿಕಾ, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆಂಜಲೀಸ್, ಯುವರ್ ಫ್ಲೈಟ್ ಈಸ್ ಅಟ್ 3:30, ಯುವರ್ ವೇಟ್ ಈಸ್ 81 kilograms ಆ್ಯಂಡ್ ಯು ಗಾಟ್ 2 hours ಫಾರ್ ದಿ ಫ್ಲೈಟ್ ಸ್ಟಿಲ್ ಅಂತ ಹೇಳ್ತೀವಿ. ಅಲ್ಲ, ಇವನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಗೊತ್ತಾಯ್ತಾ ಇದಕ್ಕೆ. ಮತ್ತೆ ಹೋದ ವೇಟಿಂಗ್ ರೂಮಿಗೆ. ಈ ಸಲ ಅಲ್ಲಿ ಮೇಕಪ್ ಮಾಡೋರು ಇರ್ತಾರೆ, ಟ್ಯಾಟೂ ಹಾಕೋರು ಇರ್ತಾರಲ್ಲ, ಅಲ್ಲಿ ಕರ್ಕೊಂಬಂದವ್ರನ್ನ, ನನ್ನ ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಹಾಕ್ಬಿಡಿ. ಬಣ್ಣ ಹಾಕ್ಕೊಂಡ, ತಲೆಗೊಂದು ಕ್ಯಾಪ್ ಹಾಕ್ಕೊಂಡ, ಡ್ರೆಸ್ ಚೇಂಜ್ ಮಾಡ್ಕೊಂಡ, ವಿಕಾರ ಮಾಡ್ಕೊಂಡ. ಮತ್ತು ಈ ಸಲ ಹೋಗಿ ಬುದ್ಧಾಮ್ ಹಿಂಗೆ ಬಗ್ಗಿ ಹಿಂಗೆ ನಿಂತ್ಕೊಂಡ. ಅದ್ರ ಮುಂದೆ ಗೊತ್ತಾಗಬಾರ್ದಲ್ಲ ಅದಕ್ಕೆ. ಅದು ಈ ಸಲ ಹೇಳ್ತೀವಿ, ವೆಲ್ಕಮ್ ಜಾನ್ಸನ್, ಗುಡ್ ಆಫ್ಟರ್ನೂನ್, ಯು ಆರ್ ಫ್ರಮ್ ಅಮೇರಿಕಾ, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆಂಜಲೀಸ್, ಯುವರ್ ಫ್ಲೈಟ್ ವಾಸ್ ಅಟ್ 3:30, ಸಾರಿ ಯು ಮಿಸ್ ದ ಫ್ಲೈಟ್, ವೇಟ್ ಫಾರ್ ದ ನೆಕ್ಸ್ಟ್ ಫ್ಲೈಟ್. ಇವನು ಆ ವೇಯಿಂಗ್ ಮಷೀನಿಗೆ ಮೋಸ ಮಾಡೋಕ್ಕೆ ಹೋಗಿ ತಾನೇ ಮೋಸ ಆಗಿದ್ದ. ಅಂದ್ರೆ ಬಂದದ್ದು ಅದಕ್ಕೆ ಏರ್ಪೋರ್ಟಿಗೆ, ವಿಮಾನ ಹಿಡಿದು ತಾನು ಊರಿಗೆ ಹೋಗಬೇಕು, ಅದನ್ನು ಬಿಟ್ಟ ಇದಕ್ಕೆ ಮೋಸ ಮಾಡೋಕ್ಕೆ ನಿಂತ್ಕೊಂಡ. ನಾವೆಲ್ಲರೂ ಬಹುಶಃ ಹಾಗೆ ಮಾಡ್ತೀವಿ. ಪ್ರಪಂಚದ ಬದುಕಿನ ಸಂಭ್ರಮದಲ್ಲಿ ತೇಲಿ ಹೋಗ್ತಿರುವಾಗ ಸಾರ್ಥಕವಾದಂಥ ಸಂತೃಪ್ತ ಬದುಕಿನ ಟಿಕೆಟನ್ನು ಕಳ್ಕೊಂಡ್ಬಿಡ್ತೀವೇನೋ ಅಂತ ಹೆದರಿಕೆ ಆಗುತ್ತೆ. ಕಳ್ಕೊಳ್ಳೋದು ಯಾವಾಗ ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದಾಗ. ಅದು ಮರೆಯದೇ ಇರೋದಕ್ಕೆ ಹೆಂಗೆ ಸಾಧ್ಯ? ನಾನು ಇರೋ ಸಮಯದಲ್ಲಿ ಮಾತಾಡ್ಬೇಕು ನಾನು ಅಷ್ಟೇ, ನೀನು 10 ನಿಮಿಷ ಇದೆ ನನಗೆ. ಈ ಮರೆಯದೇ ಇರೋಕ್ಕೆ ಹೆಂಗೆ ಸಾಧ್ಯ? ನಾನು ಈ ಪ್ರಪಂಚ ಮೆರಗಿಲ್ವಾ? ಹೊರಗೆ ಹೋದ್ರೆ ಹಿಡ್ಕೊಂಡ್ಬಿಡ್ತದೆ, ಎಳಿತದೆ, ಆ ದೃಶ್ಯ ಎಳಿತದೆ, ಈ ಸಮಾರಂಭ ಎಳಿತದೆ, ಈ ಕಾರ್ಯಕ್ರಮ ಜನ ಎಳಿತಾರೆ, ಹೆಂಡತಿ ಮಕ್ಕಳು ಪ್ರೀತಿ ಎಲ್ಲ ಎಳಿತದೆ. ನನ್ನ ಬಿಟ್ಟು ಬೇರೆ ಮರಗಾಗದೇ ಇರೋದು ಹೇಗೆ? ಬೇರೆ ಇರುವ ನೆನಪಿಡೋದು ಹೇಗೆ ನಾನು? ಅದಕ್ಕೊಂದು ಚಂದ ಹೇಳ್ತಾರೆ. ಒಬ್ಬರು ದಾಸರಿದ್ದರು ನಮ್ಮ ರಾಜಸ್ಥಾನ್ ಕಡೆಗೆ, ಸುಂದರ್ ದಾಸ್ ಅಂತ ಒಬ್ಬರಿದ್ರು. ಅವ್ರು ದಾಸರು ಊರೂರು ತಿರುಗೋರು. ಒಂದ್ಸಲ ಅಜ್ಮೇರಿಗೆ ಬಂದ್ರಂತೆ. ಅಜ್ಮೇರಿಗೆ ಬಂದಾಗಲೂ ಒಬ್ಬ ನವಾಬ ಬಂದು ನಾನು ಕೇಳಬೇಕಾಗಿಲ್ಲ, ಭಾರಿ ಶ್ರೀಮಂತ ಎಲ್ಲ ಚೆನ್ನಾಗಿತ್ತು. ನವಾಬ ತಮ್ಮ ಕರೆಸ್ಕೊಂಡ, ತನ್ನ ಅರಮನೆಗೆ ಕರೆಸ್ಕೊಂಡ ಸುಂದರದಾಸನ. ಗಟ್ಟಿ ಕಾಲು ಹಿಡ್ಕೊಂಡ, ಸ್ವಾಮಿ ನನ್ನ ಕಡೆ ಎಲ್ಲ ಇದೆ, ಹಣ ಇದೆ, ಗೌರವ ಇದೆ, ಎಲ್ಲ ಸೈನ್ಯ ಇದೆ, ಎಲ್ಲ ಇದೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ನೀವು ಯಾವಾಗಲೂ ಸಂತೋಷವಾಗಿರ್ತೀರಿ, ಹೆಂಗಿರ್ತೀರಿ? ನೀವು ಸಂತರು, ನಿಮ್ಮ ಕಡೆ ಏನೂ ಇಲ್ಲ, ಆದರೂ ಸಂತೋಷವಾಗಿರ್ತೀರಲ್ಲ, ಹೇಗೆ? ನನಗದು ಕಲಿಸ್ಕೊಟ್ಬಿಡಿ, ಸಂತೋಷವಾಗಿರೋದು ಹೇಗೆ ಅಂತ ಕಲಿಸ್ಕೊಡಿ ಅಂತ. ಹಾಗಾದ್ರೆ ಬಾ ಅಂದರು. ಕೂಡಿಸಿದ್ರು ಅವನು ಕುರ್ಚಿ ಮೇಲೆ. ಅವನ ಮುಂದೆ ಒಂದು ಟೇಬಲ್ ಮೇಲೆ ಒಂದು ದೊಡ್ಡ ಅಗಲ ಬಾರಿದ ಪಾತ್ರೆ ಇರ್ತದಲ್ಲ, ಕಂಚಿನ ಪಾತ್ರೆ ತರಿಸಿದ್ರು ದೊಡ್ಡದೊಂದು. ಅದ್ರ ತುಂಬ ನೀರು ಹಾಕಿದರು. ನೀರು ಹಾಕಿ ತಮ್ಮ ಚೋಳಿಗೆಯಿಂದ ಭಸ್ಮ ತೆಗೆದ್ರು. ಒಂದಿಷ್ಟು ಭಸ್ಮ ಹಾಕಿ ಜೋರಾಗಿ ಕಲಕಿದ್ರು. ಮುಖ ನೋಡ್ಕೋ ಅಂದರು. ಹಿಂಗೆ ನೋಡ್ದ, ಮುಖ ಕಾಣಿಸಲ್ಲ ಅಂದ. ಯಾಕೆ?
ಆ ಭಸ್ಮ ಹಾಕಿದಿರಲ್ಲ ಹೆಂಗೆ ಕಾಣಿಸುತ್ತೆ? ಕಾಣಿಸೋದಿಲ್ಲ ಅಂತ. ಹೌದಾ? ಇರಲಿ. ನೀರೆಲ್ಲ ತೆಗೆಸಿದ್ರು, ಸ್ವಚ್ಛ ನೀರು ಹಾಕ್ಸ್ಕೊಂಬಂದರು, ಕ್ಲೀನ್ ಸ್ವಚ್ಛ ನೀರು ಹಾಕಿದರು. ಹಾಕ್ಬಿಟ್ಟು ಒಂದು ಕಡ್ಡಿ ಹಾಕಿ ಅಲಗಾಡಿಸ್ತಾ ಇದ್ರು. ಈಗ ನೋಡು ಅಂದರು. ಅವ್ನು ನೋಡಿದಾಗ ಸ್ವಲ್ಪ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ. ಅಲಗಾಡಿಸ್ತಾ ಇದ್ದೀರಲ್ಲ ನೀವು, ನೀರು ಕಲಗ್ತಾ ಇರೋದ್ರಿಂದ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸುತ್ತೆ ಮುಖ ಅಂದ. ಹಾಗೊಂದು 10 ನಿಮಿಷ ಇಲ್ಲೇ ಕೂತಿರು ಅಂದರು. ಆ ಕಡ್ಡಿ ತೆಗೆದ್ರು. 10 ನಿಮಿಷಕ್ಕೆ ನೀರು ಪೂರ್ತಿ ಶಾಂತ ಆಯಿತು. ಈಗ ನೋಡು ಅಂದರು, ಈಗ ಸ್ಪಷ್ಟ ಕಾಣಿಸುತ್ತೆ ಅಂದ. ಇದೇ ನೋಡಪ್ಪ ನಿನಗೆ ದರ್ಶನ ಆಗೋದು ಅಂದರು. ಏನಾಗತ್ರೆ ಅಂದ. ಮೊದಲು ನಾನು ಭಸ್ಮ ಹಾಕಿ ಅಲುಗಾಡಿಸಿದ್ನಲ್ಲ, ನೀರು ಮಲಿನ ಆಗಿತ್ತು, ಕೊಳಕಾಗಿತ್ತು, ಮಣ್ಣಾಗಿರೋದ್ರಿಂದ ನಿನ್ನ ಮುಖ ಕಾಣಿಸಲ್ಲ. ಎರಡನೇ ಸಲ ಏನು ಮಾಡಿದೆ? ಶುದ್ಧ ನೀರನ್ನೇ ಹಾಕಿದ್ದೆ ನಾನು. ಸದಾ ಕಾಲ ಕಲಕ್ತಾ ಇದ್ದೆ. ಆದರೂ ಕೂಡ ಮುಖ ಸ್ಪಷ್ಟ ಕಾಣಿಸ್ತಿಲ್ಲ. ಶುದ್ಧ ನೀರು ಕಲಕ್ತಾ ಇದ್ದೆ, ಕಾಣಿಸ್ತಿಲ್ಲ. ಮೊದಲನೇದು ಮಲಿನತೆ, ಎರಡನೇದು ಚಂಚಲತೆ. ಮಲಿನತೆ ಚಂಚಲತೆ ಇದ್ರೆ ಮುಖ ಕಾಣಿಸಲ್ಲ ಮಗು. ಮುಖಾನೇ ಕಾಣಿಸ್ತಿ ಹೋದಾಗ ಆತ್ಮದರ್ಶನ ಹೆಂಗಾದೀತು? ಮುಖಾನೇ ಕಾಣಿಸ್ತಿ ಹೋದಾಗ ಆತ್ಮದರ್ಶನ ಆಗೋಕ್ಕೆ ಸಾಧ್ಯ ಇದೆಯಾ? ಅದಾಗಿಲ್ಲ. ಅದಕ್ಕೆ ಹೇಳ್ತಾ ಇರೋರು, ಮೊದಲು ಮಾಡಬೇಕಾದದಿಷ್ಟೇ. ಬರೀ ಚಿತ್ತ ಮಲಿನ ಆದಾಗ, ಮನಸ್ಸಲ್ಲಿ ಬೇರೆ ಕೆಟ್ಟ ವಿಚಾರ ಬಂದಾಗ, ಎಷ್ಟೋ ಸಲ ಆಗುತ್ತೆ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರುತ್ತೆ. ದಯವಿಟ್ಟು ನೋಡಿ, ಘಟನೆ ಆಗೋದು 5 ಸೆಕೆಂಡು. ನಾನು ಬೆಳಗ್ಗೆ ವಾಕಿಂಗ್ ಹೋದೆ ಅಂತ ಇಟ್ಕೊಳ್ಳಿ, ಹೆಂಡತಿ ಜೊತೆಗೆ ವಾಕಿಂಗ್ ಹೋಗೀನಿ, ಯಾರೋ ಬಂದರು, ನಿನ್ನಂಥ ಮೂರ್ಖ ಇಲ್ಲಿ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ. ಅವನು ಬಂದ. ಎಷ್ಟು ಟೈಮ್ ತೊಗೊಂಡು ಅನ್ಬೇಕಾದ್ರೆ ಅವನು 2 ಸೆಕೆಂಡು. ನಿನ್ನಂಥ ಮೂರ್ಖ ಇನ್ನು ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು. ನಾನು ಮುಗಿತ ಅಲ್ಲಿಗೆ, ನಾನು ಕುದಿಯೋಕ್ಕೆ ಶುರು ಆಯಿತು. ಬೆಳಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು, ಇಡೀ ದಿವಸ ಹಾಳಾಗೋಯ್ತು ನಾನು ಅನ್ನಲ್ವನು. ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು ಮಾತಾಡಿದೆ, ಇಡೀ ದಿವಸ ಹಾಳಾಗೋಯ್ತು. ಅಲ್ರಿ ನಾನು ಮೂರ್ಖನ, ನಾನು ಮೂರ್ಖ ಅನ್ಬೇಕು ಅವನು. ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ. ಆದರೆ ಆಕೆಗೆ ಆಕೆ ಮುಂದೆ ಹೇಳೋದಲ್ಲ, ಮೂರ್ಖ ಅಂತ ಹೇಳ್ತಾನೆ ಅಂಥೇಳಿ ಇಡೀ ದಿವಸ ಗೊಯ್ 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 ಇಡೀ ದಿವಸ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ಇಲ್ವ ಅನ್ನಲ್ವ ನೀವು? ಬೆಳಗ್ಗೆ ಸಿಕ್ಕ ನೋಡಿ ಇಡೀ ದಿವಸ ಹಾಳಾಯಿತು ಅಂತ. ಅವ್ನು ಬೈದದ್ದು ಎಷ್ಟು ನಿಮಗೆ? 2 ಸೆಕೆಂಡು. ಆ ಉಳಿದು 23 ಗಂಟೆ 8 ನಿಮಿಷ 2 ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ, ನಾನೇ ಮಾಡ್ಕೊಂಡಿದ್ದಲ್ಲ. ಮನಸ್ಸು ಮಲಿನ ಆಗಿ ಹೋಗಲಿಲ್ಲ. ಅದಕ್ಕೆ ಹೇಳ್ತೀನಿ, ದಿ ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್, ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ, ಈಗ ನಾನು ಕೋಪ ಬಂದು ಇನ್ನು ಯಾರ ಮೇಲೋ, ಅದು ಹೇಳ್ತಾರೆ ಹೇಗಿದೆ ಅಂತ ಮನಸ್ಸಾಗೋದು. ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಯಾರೋ ತಲೆ ಮೇಲೆ ಹಾಕಬೇಕು ಅಂತ ಹೋದರೆ, ಮೊದಲು ನಿಮ್ಮ ಕೈ ಸುಡುತ್ತೆ, ಆಮೇಲೆ ಅವ್ರ ತಲೆ ಸುಡುತ್ತೆ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂದ ತಕ್ಷಣ ನಿಮ್ಮ ಮನಸ್ಸು ಹಾಳಾಗೋಯ್ತು. ಈ ಮೈಂಡ್ ಕೆನಾಟ್ ಥಿಂಕ್ ಪ್ರಾಪರ್ಲಿ, ಮಾಡೋಕ್ಕಾಗೋದಿಲ್ಲ. ಅದು ಮಲಿನತೆ. ಅದು ಮತ್ತು ಅದು ಅಷ್ಟೇ ಬರೋದಿಲ್ಲ. ಮಲಿನತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ವಿಚಾರ ಮಾಡಿ. ಥಿಂಕ್ ಪಾಸಿಟಿವ್, ಥಿಂಕ್ ಗುಡ್ ಆಫ್ ಎವ್ರಿಬಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡೋ ಮೊದಲು ವಿಚಾರ ನಿಮ್ಮಲ್ಲಿ ಬರಬೇಕಲ್ವ, ಅದು ಬೇಡ. ಎರಡನೇದು, ಚಂಚಲತೆ ಕಮ್ಮಿ ಆಗಬೇಕು. ಅದಕ್ಕೆ ಸ್ವಲ್ಪ ಧ್ಯಾನ ಮಾಡಬೇಕು. ನಾನೇನು ಇಡೀ ದಿವಸ ಧ್ಯಾನ ಮಾಡಿ ಅಂತ ಹೇಳಲ್ಲ. ಬೆಳಗ್ಗೆ ಒಂದು 5 ನಿಮಿಷ 10 ನಿಮಿಷ. ಮನಸ್ಸು ಚಂಚಲ ಭಾಳ. ಎಷ್ಟು ಚಂಚಲ ಮನಸ್ಸು ಅಂದರೆ, ನೀವು ಏನು ಬೇಡ ಅಂತೀರೋ ಅದನ್ನೇ ಮಾಡುತ್ತೆ. ಧ್ಯಾನ ಮಾಡೋದಕ್ಕಿಂತ ಮೊದಲು ಮನೆ ಚೆನ್ನಾಗಿರುತ್ತೆ. ಧ್ಯಾನ ಮಾಡಬೇಕು ಅಂತ ಕಣ್ಣು ಮುಚ್ಚಿ ಕೂತ್ರೋ ಪ್ರಪಂಚದ ಎಲ್ಲ ವಿಚಾರಗಳು ಅವಾಗೆ ಬರ್ತಾರೆ. ಒಂದು ಸಣ್ಣ ಪ್ರಯೋಗ ಮಾಡಿಸಿದ್ದೆ, ಎಂದು ಕಮ್ಮಿಗೋ ಮಾಡ್ಬೋದು ಅದನ್ನು. ಒಂದು 10 ನಿಮಿಷ 10 ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ ನೋಡೋಣ. 10 ಸೆಕೆಂಡ್ ಎಷ್ಟು ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳೋದು ಭಾಳ ಕಷ್ಟ ಕೆಲವರಿಗೆ. ಕಣ್ಣು ಮುಚ್ಕೊಳ್ಳಿ, ಏನಾಗಲ್ಲ. ದಯವಿಟ್ಟು ಮುಂದೆ 15 ಸೆಕೆಂಡು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ. ಕಣ್ಣು ತೆಗೀರಿ. 15 ಸೆಕೆಂಡ್ ಆಯಿತು. ಏನು ಬಂತು ವಿಚಾರ ಮನಸ್ಸಲ್ಲಿ? ಮೊಸಳೆಗಳೇ ಬಂದು. ಮೊದಲು ಮೊಸಳೆ ವಿಚಾರ ಇರಲಿಲ್ಲ ನಿಮ್ಮ ತಲೆಗೆ, ಮೊಸಳೆ ಕಲ್ಪನೆ ಕೂಡ ಇರಲಿಲ್ಲ. ನಾನು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಇವನ್ಯಾಕಂದ ಮೊಸಳೆ ಬಗ್ಗೆ ಏನು ಹೇಳ್ತಾನೆ ಇವನು? ಬರೇ ಮೊಸಳೆನೇ ಬಂದು ತಲೆಗೆ. ದಿಸ್ ಈಸ್ ದ ನೇಚರ್ ಆಫ್ ಮೈಂಡ್. ಯಾವುದು ಬೇಡ ಅಂತಿರೋ ಅದೇ ನುಕ್ಕೊಂಡು ಬರುತ್ತೆ. ಅದು ಆಗಬಾರ್ದು ಅಂದರೆ ಸ್ವಲ್ಪ ಸ್ಟೆಬಿಲಿಟಿ ಬರಬೇಕಾದ್ರೆ ಒಂದು ಚೂರು 5 ನಿಮಿಷ ಧ್ಯಾನ ಮಾಡಿ, ಸ್ವಲ್ಪ ಮಾಡಿ, ನಿಧಾನಕ್ಕೆ ಬರುತ್ತೆ. ಸಣ್ಣ ವಯಸ್ಸು ಕೆಲವೊಂಥರ ಧ್ಯಾನ ಅದೆಲ್ಲ ರಿಟೈರ್ ಆದಮೇಲೆ ಶುರು ಮಾಡೋಣ. ಮುಂದೆ ಭಾಳ ಟೈಮ್ ಇಲ್ಲ, ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ ಆಗಲೇ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ನನಗೆ 60 ವರ್ಷ ಆದಾಗ ಹೇಳ್ಬಿಟ್ಟಿದ್ದಾನೆ ಹೆಂಡತಿಗೆ, ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ. ಎವ್ರಿ ಡೇ ಇಸ್ ಎನ್ ಎಕ್ಸ್ಟೆನ್ಷನ್. ಎನಿ ಡೇ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸೇ ಥ್ಯಾಂಕ್ ಯು ಗಾಡ್, ಯು ಸ್ಯಾಂಕ್ಷನ್ 1 more day ಫಾರ್ ಮೀ. ಆದ್ದರಿಂದ ನಾನು ಹೇಳೋದು ಇಷ್ಟೇ, ಸ್ವಲ್ಪ ಧ್ಯಾನ ಇದ್ದರೆ ಮನಸ್ಸು ಚಂಚಲತೆ ಕಮ್ಮಿ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಮಾಡಿದಾಗ ಮನಸ್ಸು ಶುದ್ಧಿ ಆಗುತ್ತೆ, ಮಲಿನತೆ ಹೋಗ್ತದೆ. ಸ್ವಲ್ಪ ಧ್ಯಾನ ಮಾಡಿದಾಗ ಚಂಚಲತೆ ಕಮ್ಮಿ ಆಗುತ್ತೆ. 3ನೇದು ಭಾಳ ಮುಖ್ಯವಾದದ್ದು. ಅದಾದಮೇಲೆ ಸ್ವಲ್ಪ ನಾನು ಯಾರು ಒಂದು ಚಿಂತೆ ಮಾಡಬೇಕು. ನಾನು ದೇಹನ, ಇದು ಅದು ದೇಹ, ನಾನೂ ದೇಹ, ಇಬ್ಬರು ಒಂದೇ ಅಲ್ವಾ? ಹಾಗಾದರೆ ಅವ್ರ ಬಗ್ಗೆ ದ್ವೇಷ ಯಾಕೆ ನನಗೆ? ಒಂದು ಸಲ ನಾವೆಲ್ಲರೂ ಒಂದೇ
ಒಂದೇ ಆತ್ಮಶಕ್ತಿ ಇದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ತತ್ವ ಬಂದದ್ದು. ನಾನು ಸಣ್ಣವನಲ್ಲ. ಆ ದೊಡ್ಡ ಬ್ರಹ್ಮ ಅಂತ ಏನು ಕರಿತೀರೋ, ಅಪಾರ ಶಕ್ತಿ ಅಂತ ಕರಿತೀರೋ, ದೈವ ಅಂತ ಕರಿತೀರೋ, ದೇವರು ಅಂತ ಕರಿತೀರೋ, ಅದರದ್ದೇ ಒಂದು ಅಂಶ ನಾನು ಸಣ್ಣವನಲ್ಲ ಅಂದ್ಕೊಂಡಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋಲ್ಲ. ಸೆಕೆಂಡ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಬರೋಲ್ಲ. ನನ್ನ ಹಾಗೆ ಅವರು ಇದ್ದಾರಲ್ಲ, ಅವರು ದೇವರಲ್ವಾ, ನಾನು ದೇವರಲ್ವಾ, ಎಲ್ಲರೂ ಆ ಶಕ್ತಿನೇ ಅದು ಅಂದ್ಕೊಂಡು ಸ್ವಲ್ಪ ತತ್ವಜ್ಞಾನದ ಕಡೆ ಮನಸ್ಸು ಮಾಡಿದಾಗ ಚೈತನ್ಯದ ಅರಿವಾಗ್ತದೆ. ಇದು ಕಷ್ಟದ ದಾರಿ, ಆದರೆ ಸಾರ್ಥಕವಾದ ದಾರಿ, ಮಾಡ್ಕೋಬೇಕಾದಂಥ ದಾರಿ. ಇನ್ನು ಕೊನೆಯದೊಂದು ಇಂಪಾರ್ಟೆಂಟ್ ಮಾತು ಹೇಳಿ ಮುಗಿಸ್ಬೇಕು ನಾನು. ಹಾಗಾದ್ರೆ ಬದುಕೋದು ಹೇಗೆ ಬದುಕಬೇಕು? ನಾನು ಇರುವುದು ಮೆರವಣಿಗೆಯಲ್ಲಿ ಇರಬೇಕು, ಆದರೂ ಇರುವನ್ನು ಮರಿಬಾರ್ದು. ಮೆರವಣಿಗೆನ ಬಿಡೋಕ್ಕಾಗಲ್ಲ ನನಗೆ, ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಇರಬೇಕು. ನಾನು ಮೆರವಣಿಗೆಯಲ್ಲಿ ಇದ್ದುಕೊಂಡು ತಿಳ್ಕೋಬೇಕು. ಅದಕ್ಕೆ ಮತ್ತೆ ನಾನು ಗುಂಡಪ್ಪನವ್ರಿಗೆ ಮೊರೆ ಹೋಗ್ಬೇಕು. ನಾನು 2 ಕೋಣೆಗಳ ನೀ ಮಾಡು ಮನದಾಲಯದಿ. ಎಷ್ಟು ಚಂದ ಹೇಳ್ತಾರೆ, ಇದಕ್ಕಿಂತ ಸುಲಭ ಹೇಳೋಕ್ಕೆ ಸಾಧ್ಯ ಇಲ್ಲ. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿ ಸೊಬ್ಬೆನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. 2 ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ, 2 ಕಂಪಾರ್ಟ್ಮೆಂಟ್ ಮಾಡ್ಕೋಬೇಕು. ಹೊರಗಿನ ಜಗತ್ತು ಬಿಡೋಕ್ಕಾಗಲ್ಲ ನನಗೆ. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಜನರಾಡು ಆಟ ಆಡು. ನಿನಗೇನೋ ಕೆಲಸ ಕೊಟ್ಟಿದ್ದಾರೆ, ಯಾವುದೋ ಕೆಲಸ, ನೌಕರದಾರಾಗಿದೆಯೋ, ಯಜಮಾನ ಆಗಿದೆಯೋ, ಯಾವುದೋ ಒಂದು ಜವಾಬ್ದಾರಿ ನಿನಗಿದೆ. ಜವಾಬ್ದಾರಿಯನ್ನು ಗೊಣಗದೆ ಮಾಡು, ಸಂಭ್ರಮದಿಂದ ಮಾಡು, ಸಂತೋಷದಿಂದ ಮಾಡು, ತೃಪ್ತಿಯಿಂದ ಮಾಡು. ನೀನು ಕೊಟ್ಟ ಕೆಲಸವನ್ನು ಸಂಭ್ರಮದಿಂದ ಮಾಡು. ಅದು ಮೆರವಣಿಗೆಯಲ್ಲಿ ಭಾಗವಹಿಸುವಂಥದ್ದು. ಅಲ್ಲೇ ಕೂತ್ಕೋಬೇಡ. ವಿರಮಿ ಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ, ಮೆರವಣಿಗೆ ಮಾಡ್ತಾ ಮಾಡ್ತಾ, ನಾನು ಮೆರವಣಿಗೆಗೆ ಬಂದವನಲ್ಲ, ಮೆರವಣಿಗೆಗೆ ಬಂದಿದ್ದೀನಿ, ಅದು ಬಂದ ಉದ್ದೇಶ ಬೇರೆ ಇದೆ. ನಾನು ಬಂದಾಗ ಹುಟ್ಟಿದಾಗ ಸಣ್ಣ ಮಗುವಾಗಿದ್ದೆ. ನಾನು ಕೊನೆಗೆ ಹೋಗುವಾಗ ಪರಿಶುದ್ಧನಾಗಿ ಹೋಗಬೇಕಲ್ವ. ನನಗೆ ಮದರ್ ಥೆರೇಸಾ ಹೇಳಿದಂಥ ಮಾತು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆಕೆ ಜೊತೆಗೆ 3 ದಿವಸ ಬದುಕಿದವನು ನಾನು 71ನೇ ಇಸ್ವಿಗೆ. ಆಕೆ ಒಂದು ಮಾತು ಹೇಳಿದ್ರು, ನನಗೆ ಗೆದೆ ಜಲ್ಲಂತದೆ ನೆನೆಸ್ಕೊಂಡಾಗ ಈಗಾದರೂ ಕೂಡ. ಚೈಲ್ಡ್ ಶುಡ್ ಹ್ಯಾವ್ ಡಿಗ್ನಿಟಿ ಇನ್ ಡೆತ್ ಅಂದರು. ನಾನು ಡಿಗ್ನಿಟಿ ಇನ್ ಲೈಫ್ ಬಗ್ಗೆ ಕೇಳಿದ್ದೆ, ಬದುಕಿನಲ್ಲಿ ಘನತೆ ಬಗ್ಗೆ ಕೇಳಿದ್ದೆ, ಸಾವಿನಲ್ಲಿ ಘನತೆ ಕೇಳೇ ಇರಲಿಲ್ಲ ನಾನು. ನಾನು ಕೇಳಿದೆ, ಮದರ್ ವಾಟ್ ಈಸ್ ಡಿಗ್ನಿಟಿ ಇನ್ ಡೆತ್ ಅಂದೆ. ಆಕೆ ಹೇಳಿದ ಮಾತು ಇಂಗ್ಲೀಷ್ದಲ್ಲಿ ಹೇಳಿ, ಕನ್ನಡದಲ್ಲೂ ಹೇಳ್ತೀನಿ. ಆಕೆ ಇಂಗ್ಲೀಷ್ದಲ್ಲಿ ಹೇಳಿದ್ದು ನನಗೆ ಅದನ್ನು. ಸನ್, ಐ ಸ್ಟಿಲ್ ಫೀಲ್ ಹರ್ ಫಿಂಗರ್ ಆನ್ ಮೈ ಚೆಸ್ಟ್. ಶಿ ಪುಟ್ ಹರ್ ಹ್ಯಾಂಡ್ ಆನ್ ಮೈ ಚೆಸ್ಟ್ ಆ್ಯಂಡ್ ಸೆಡ್, ಸನ್, ದ ಲಿಟಲ್ ಹಾರ್ಟ್ ಇನ್ಸೈಡ್ ಯು ಈಸ್ ಅ ಟೆಂಪಲ್ ಆಫ್ ಗಾಡ್. ದ ಲಿಟಲ್ ಹಾರ್ಟ್ ಇನ್ಸೈಡ್ ಟೆಂಪಲ್ ಆಫ್ ಗಾಡ್. ನೀನು ಹೃದಯ ಇದೆಯಲ್ಲ ಒಳಗಡೆ, ಅದು ಭಗವಂತನ ಆವಾಸ ಸ್ಥಾನ. ಅದು ಇಟ್ ಶುಡ್ ಆಲ್ವೇಸ್ ಬಿ ಕ್ಲೀನ್, ಶುಡ್ ಆಲ್ವೇಸ್ ಬಿ ಕ್ಲೀನ್. ಆಕೆ ಹೇಳ್ತಾಳೆ, ಕೀಪ್ ಇಟ್ ಆಲ್ವೇಸ್ ಕ್ಲೀನ್. ಇಫ್ ಯು ಕ್ಯಾನ್ ಕೀಪ್ ದಿ ಹಾರ್ಟ್ ಕ್ಲೀನ್ ಇನ್ ದಿ ಮೊಮೆಂಟ್ ಆಫ್ ಡೆತ್, you walk up to the heavens, look into the eyes of God and tell him, God, I have come back as clean as you send me to earth as a small child. ಎಂಥ ಮಾತು ಅದು. ನಾನು ಇನ್ನತ್ತಾಗ ಬೈ ಜೂಮನ್ ಸತಿ ಕೆಲ್ಸ್ಕೊಂಡಾಗ, ನೀನು ಮಗುವಾಗಿದ್ದಾಗ ಭೂಮಿಗೆ ಬಂದಿಯಲ್ಲಪ್ಪ, ನೀನು ಹೃದಯ ಎಷ್ಟು ಶುದ್ಧಿ ಇತ್ತಲ್ಲ. ಭಗವಂತ ಹೇಳಬೇಕು, ಭಗವಂತ ನೀನು ಮಗುವಾಗಿದ್ದಾಗ ಯಾವ ಶುದ್ಧತೆಯಿಂದ ಹೃದಯ ಇಟ್ಟು ಕಳಿಸಿದ್ಯೋ ಅದೇ ಶುದ್ಧತೆಯನ್ನು ಇಟ್ಕೊಂಡು ವಾಪಸ್ ಬಂದಿದ್ದೇನು ಮಹಾರಾಯ ಅಂತ ಕಾಲಿಗೆ ಬೀಳು. ಅದು ಡಿಗ್ನಿಟಿ ಇನ್ ಡೆತ್. ಅದು ಭಾಳ ಮುಖ್ಯ. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಜನರು ಆಡಬೇಕಾದ ಆಟ ಆಡು, ನಿನ್ನ ಜವಾಬ್ದಾರಿಯಿಂದ ಮಾಡು. ಆದರೆ ಅಲ್ಲೇ ಕೂತ್ಕೊಳ್ದೆ ವಿರಮಿ ಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ. ಒಳಗಡೆ ಬಂದು ವಿಚಾರ ಮಾಡು, ನಾನು ಯಾರು, ಯಾಕೆ ಬಂದಿದ್ದೇನೆ ಇಲ್ಲಿ, ಏನಾದರೂ ಸಾಧನೆ ಮಾಡಿ ಹೋಗ್ಬೇಕಲ್ಲ, ಈ ಆತ್ಮಕ್ಕೊಂದು ಏನೋ ತೃಪ್ತಿ ಆಗಬೇಕಲ್ಲ ಅಂತ ಮಾಡು. ವರಯೋಗ ಸೂತ್ರವಿದು ಮಂಕುತಿಮ್ಮ. ಇದು ದೊಡ್ಡ ಯೋಗ, ಹೊರಗಿಂದ ಒಳಗಿನ ಸೇರಿಸುವಂಥ ಯೋಗ ಇದು. ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತ ಉದಾಹರಣೆ ಕೊಡ್ತಿರ್ತಾರೆ, ಅದನ್ನು ಹೇಳಿ ನಿಲ್ಲಿಸ್ಬಿಡ್ತೀನಿ. ಭಾಳ ಚಂದ ಉದಾಹರಣೆ ಕೊಡ್ತಾರೆ ಅವರು. ಮನೆಯಲ್ಲಿ ತಾಯಿ ಎಷ್ಟು ಕೆಲಸ ಹೆಣ್ಮಕ್ಳಿಗೆ, ಮನೆಯಲ್ಲಿ ಗಂಡಸರೇ ಆರಾಮ, ಹೆಣ್ಮಕ್ಳಿಗೆ ರಿಟೈರ್ಮೆಂಟ್ ಅಂತಿಲ್ಲ. ಗಂಡ ಬಂದ್ಬಿಡ್ತಾರೆ, ರಿಟೈರ್ ಆಯ್ತು ನೋಡಿ ಇವತ್ತಿಂದ ಆರಾಮ್ ಕೊಟ್ಟಿವಿ ನೋಡ್ತೀನಿ ಅಂತಾಳೆ. ಆಕೆಗೆ ರಿಟೈರ್ಮೆಂಟ್ ಇದೆಯಾ? ರಿಟೈರ್ಮೆಂಟೇ ಇಲ್ಲ, ಜಾಸ್ತಿ ಜವಾಬ್ದಾರಿ ಬರ್ತಾ ಬರ್ತಾ. ಆಕೆ ಮನೆಯಲ್ಲಿ 100 ಕೆಲಸ ಮಾಡ್ತಾಳೆ, ಅಡುಗೆ ಮನೆಯಲ್ಲಿ 100 ಕೆಲಸ ಮಾಡ್ತಿರ್ತಾಳೆ. ನವರಾತ್ರಿ ಹಬ್ಬ, ದೇವ್ರ ಮುಂದೆ ದೀಪ ಹಾಕಿದ್ದಾಳೆ. ಎಲ್ಲಿ ದೀಪ ಆರು ಹೋಗುತ್ತೋ ಅಂತ ಆತಂಕ. ಆ 100 ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಕಣ ದೀಪದ ಇಟ್ಟಿರ್ತಾಳೆ ಆಕೆ ಅಲ್ವಾ. 100 ಕೆಲಸ ಮಾಡ್ತಾ ಅದು ದೀಪ ಮರೆಯಲ್ಲ, ದೀಪ ನೋಡ್ತಾನೆ ಇರ್ತಾಳೆ. ಆಗಾಗ ದೀಪ ನೋಡ್ತಿರೋದು. ಇನ್ನೊಂದು ಉದಾಹರಣೆ, ಪುಟ್ಟ ಮಗು ಇದೆ ಮನೆಯಲ್ಲಿ, 1 ವರ್ಷದ ಓಡಾಡ್ತಾ ಇದೆ ಅದು. ತಾಯಿ 100 ಕೆಲಸ ಮಾಡ್ತಿದ್ರು, ಮಗುನ ಮೇಲೆ ಕಣ್ಣು ಇಟ್ಟಿರ್ತಾಳೆ. ಏನು ಮಾಡ್ತಾಳೆ? ಬಿದ್ದು ಹೋಯ್ತೋ ಪೆಟ್ಟಾಯ್ತೋ ಏನಾದ್ರು ನೋಡ್ಬೇಕು ಅದನ್ನು. ಹೇಗೆ ತಾಯಿ ಈ ಕೆಲಸಗಳನ್ನು ಮಾಡ್ತಾ ಆ ದೇವರ ದೀಪದ ಮೇಲೆ, ಮಗುವಿನ ಮೇಲೆ ಮನಸ್ಸಿಟ್ಟಿದ್ದಾಳೋ, ಹಾಗೆ ನಾವು ಕೂಡ ಈ ಮೆರವಣಿಗೆಯಲ್ಲಿ ಭಾಗದಲ್ಲಿ ಇರೋಣ, ಮೆರವಣಿಗೆಯನ್ನು ಗಮನಿಸೋಣ. ಅದರ ಒಳಗಡೆ ನಲ್ಲೊಂದು ಚೈತನ್ಯ ಇದೆ, ಅದನ್ನು ಬೆಳೆಸಬೇಕು ಅನ್ನೋ ಕಡೆ ದಿಕ್ಕಿಟ್ಟಾಗ ಬಹುಶಃ ಮೆರವಣಿಗೆಯಲ್ಲೇ ಕೂಡ ನಮ್ಮ ಇರುವನ್ನು ಮರೆಯೋದಿಲ್ಲ. ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ.